ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಆತ್ಮೀಯರೇ, ಇವತ್ತಿನ ನಮ್ಮ ಗೌತಮ್ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಹೃದಯ ಕಣ್ಮಣಿಗಳು, ಹಿರಿಯರು ಹಾಗೂ ರಾಜಕೀಯ ಧುರೀಣರು ಹಾಗೂ ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಅಧ್ಯಕ್ಷರಾಗಿರುವಂಥ ನಮ್ಮ PGR ಸಿಂಧಿಯಾ ಸರ್ ಅವರು ಇವತ್ತು ಆಸೀನರಾಗಿದ್ದಾರೆ. ಅವರ ಜೊತೆಯಲ್ಲಿ ನಿಮ್ಮೆಲ್ಲರ ಮತ್ತೋರ್ವ ಕಣ್ಮಣಿಗಳಾದಂತಹ ಶ್ರೀಯುತ ಪುಟ್ಟಣ್ಣರವರು 4 ಬಾರಿ ವಿಧಾನ ಪರಿಷತ್ತಿನ ಶಿಕ್ಷಕ ಪ್ರತಿನಿಧಿಯಾಗಿ, ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಇವತ್ತು ನಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಅವರಿಗೆ 16ನೇ ತಾರೀಕು ಒಂದು ಉಪಚುನಾವಣೆ ಬರ್ತಾ ಇದೆ. ಅದರ ಕಾರ್ಯನಿಮಿತ್ತ ಅವರು ಹೊರಡಬೇಕಾಗಿದೆ. ನಮ್ಮ ಗಂಗಭೈರಪ್ಪ ಸರ್ ಅವರು ಹಾಗೂ ವಿದ್ಯಾಸಂಸ್ಥೆಯ ಮೇಲೆ ಅಪಾರವಾದಂತಹ ಏನವರ ಒಂದು ಪ್ರೀತಿ ಇದೆ, ಆ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಈ ಒಂದು ಸಂಸ್ಥೆಯನ್ನು ನೋಡ್ಕೊಂಡು ಹೋಗಲೇಬೇಕು ಅಂತೇಳಿ ತುರ್ತು ನಿಮಿತ್ತ ಬಂದಿದ್ದಾರೆ. ಅವರಿಗೆ ನಮ್ಮ ಶ್ರೀಯುತ ಗಂಗಭೈರಪ್ಪ ಸರ್ ಅವರು ತಮ್ಮ ಒಂದು ಹೃದಯಪೂರ್ವಕವಾದಂಥ ಈ ಒಂದು ಗೌರವವನ್ನು ಅವರಿಗೆ ಸಮರ್ಪಿಸಿ ಅವರನ್ನ ಬೀಳ್ಕೊಡುಗೆ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರ ವತಿಯಿಂದ ಅನುಮತಿಯನ್ನು ಕೇಳಿ ಅವರಿಗೆ ನಾನು ಕೋರಿಕೆ ಮಾಡ್ತಾ ಇದ್ದೇನೆ.
welcoming speech. Hello, good evening everybody. BGT group of institution staff, please come on to the dais. Let's start with the invocation song by Komala ma'am and Tara ma'am. Welcome you ma'am. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಟಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ತಟಿ ತಟಾಂಕಿತ ಕೋಮಲಾಂಗನೇ ತಟಿ ತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಬಟ್ಟ ಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ ಬಟ್ಟ ಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಪಾಶ ಅಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕುಕುಶಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಶ್ರೀ ಪುರಂದರ ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಥ್ಯಾಂಕ್ ಯು Thank you ma'am. Give them a big round of applause. Good evening one and all present here. I am honored to address our esteemed chief guest present here to make this day even more special on behalf of BGT group of institutions, Shri VGR Sindhya sir. Welcome sir, welcome to the program sir. And give him a big round of applause. ಅವರ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಅಂತ ಟೈಮ್ ಸ್ಪೇರ್ ಮಾಡ್ಕೊಂಡು ಬಂದು ನಮಗೋಸ್ಕರ ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವೀಕರಿಸೋಣ. ಥ್ಯಾಂಕ್ ಯು. And secondly, welcome Uday Kumar sir and member of Panchayati Hegaddevannahalli. Present. Welcome sir. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೆಲ್ಕಮ್ ಮಾಡಬೇಕು ಪ್ಲೀಸ್. And thirdly, Venkatesh sir, Secretary Ashwini School, Lagere. Welcome you sir. And Yuvraj sir, President of Ashwini School, Lagere. Welcome sir. And Janki Ram, St. Mary's School, Lagere.
Welcome, sir. Secretary, madam. Gopal sir. Okay. And a heartily welcome to our HM Madam, President of BGT Group of Institutions, Ashwathamma Madam. Welcome, Madam. And K. Gangubairappa Sir, Advocate and Secretary of our BGT Group of Institutions. Welcome, sir. And welcome each and everybody who are present here. BGT High School. Prakash. BGT High School. Okay. And please welcome with a big round of applause Krishnappa Sir, HM of BGT Group of Institutions. Welcome, sir. Prakash Sir, BGT Group of Institutions, Kannada Sir. Welcome you, sir. Nagesh. Nagesh. And our principal sir, Sampaya Sir, BGT Group of Institutions. Welcome you, sir. Nagesh. And Nagesh sir, welcome to the program, sir. Shreyas. And Shreyas, welcome you, sir. And thank you for giving me this opportunity, sir. Parents and students, teachers. And all the parents, teachers, students, and all the staff, welcome to this beautiful program. And lighting the lamps. Now we request our dignitaries on the dais to light the lamp and inaugurate a wonderful annual day function and to inspire hopes, enlighten the wisdom and install passion of learning. Please come on, sir. Please come and light the lamp, sir. And I invite all the dignitaries on the dais. Please come on and light the lamp, sir. ಜ್ಯೋತಿ ಜ್ಞಾನದ ಸಂಕೇತ, ಒಂದು ವಿದ್ಯಾಸಂಸ್ಥೆ ಜ್ಞಾನದ ಸಂಕೇತ ಆಗಿರೋದ್ರಿಂದ ಜ್ಯೋತಿಯನ್ನು ನಮ್ಮ PGR ಇಂಡಿಯಾ ಸಾಹೇಬ್ರವರು ತಮ್ಮ ಅಮೃತಾಸ್ತಿಯಿಂದ ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜ್ಯೋತಿ ಬೆಳಗುತ್ತಿದೆ, ಎಲ್ಲರೂ ಚಪ್ಪಾಳೆ ಹೊಡಿಬೇಕು ದಯವಿಟ್ಟು. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, Hey boys, get ready to performance. Hey stand boys, come here. Hey standard boys. Hey standard boys, get ready for invocation song, please. ಬೆಳಗಿಸಿ ನಮ್ಮ ಶಾಲೆಯ ಸಮಾರಂಭವನ್ನು ಅತ್ಯುತ್ತಮವಾಗಿ ಉದ್ಘಾಟಿಸಿದಂತಹ ಎಲ್ಲ ಅತಿಥಿಗಳಿಗೂ ನನ್ನ ಮನಸ್ಪೂರ್ವಕವಾದಂತಹ ಕೃತಜ್ಞತೆಗಳು. So and now we are presenting Vijaya ma'am to present annual progress report of our school. Please come on to the dais, Vijaya ma'am. ಈ ಸುಂದರ ಶುಭ ಸಂಜೆಯಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಪೋಷಕರೇ, ನನ್ನ ಆತ್ಮೀಯ ಸಹ ಶಿಕ್ಷಕ ವೃಂದವೇ ಹಾಗೂ ನನ್ನ ಪುಟಾಣಿ ಮಕ್ಕಳೇ, ನಿಮಗೆಲ್ಲರಿಗೂ ಗೌತಮ್ ಪಬ್ಲಿಕ್ ಶಾಲೆಯ 6ನೇ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಇಂದು ನಾನು 2023-24ನೇ ಸಾಲಿನ ನಮ್ಮ ಶಾಲಾ ಶೈಕ್ಷಣಿಕ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಶಿಕ್ಷಣವೇ ಶಕ್ತಿ ಎಂಬುದನ್ನು ಅರಿತು ಶಿಕ್ಷಣದ ಮಹತ್ವವನ್ನು ತಿಳಿದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿನಂತೆ ಶ್ರೀಮತಿ ಅಶ್ವತ್ಥಮ್ಮ ಮೇಡಮರವರು ಮತ್ತು 60 ವರ್ಷ ವಯಸ್ಸು ದಾಟಿದರೂ ಕೂಡ ಯಾವಾಗಲೂ ನವ ಯುವಕರಂತೆ ಹುಮ್ಮಸ್ಸಿನಿಂದಿರುವಂತಹ ವಕೀಲ
ವಕೀಲರಾದ ಶ್ರೀಯುತ ಕೆ ಗಂಗಾ ಭೈರಪ್ಪ ಸರ್ ಅವರು 2018 ಮತ್ತು 19ರಲ್ಲಿ ಶ್ರೀಕಂಠಪುರದಲ್ಲಿ ಗೌತಮ್ ಪಬ್ಲಿಕ್ ಶಾಲೆಯನ್ನು ಸ್ಥಾಪಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ಹಾಗೂ ಮಕ್ಕಳಾದ ಶ್ರೀಯುತ ನಾಗೇಶ್ ಸರ್ ಮತ್ತು ಶ್ರೀಯುತ ಗಿರೀಶ್ ಸರ್ ಅವರು ಕೂಡ ಈ ಶಾಲೆಯಲ್ಲಿಯೇ ಶಿಕ್ಷಕರಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ನಾಗೇಶ್ ಸರ್ ಅವರು ರಜಾ ದಿನಗಳಲ್ಲಿಯೂ ಕೂಡ ಹೈಸ್ಕೂಲ್ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ನಮ್ಮ ಶಾಲೆಯ ಮಕ್ಕಳು ಹೆಚ್ಚು ಅಂಕ ಪಡೆಯಬೇಕೆಂದು ಸತತವಾಗಿ ಪ್ರಯತ್ನವನ್ನು ಪಡುತ್ತಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ಶಾಂತ ರೀತಿಯಿಂದ ಇರಬೇಕು. ನಮ್ಮ ಶಾಲೆಯ ಎಚ್.ಎಂ. ಮೇಡಮ್ ರವರು ಮಕ್ಕಳಿಗೆ ನೀರಿನ ತೊಂದರೆಯಾಗಬಾರದು ಎಂದು ಈ ವರ್ಷ ನಮ್ಮ ಶಾಲೆಯಲ್ಲಿಯೇ ಕೊಳವೆ ಬಾವಿಯನ್ನು ಹಾಕಿಸಿದ್ದಾರೆ. ಮಕ್ಕಳಿಗೆ ಆಟವಾಡಲು ಮತ್ತು ಚಿಕ್ಕ ಪುಟ್ಟ ಶಾಲಾ ಕಾರ್ಯಕ್ರಮ ಮಾಡಲು ಶಾಲೆಯ ಪಕ್ಕದಲ್ಲಿ ಸ್ಟೇಜ್ ಅನ್ನು ಹಾಕಿಸಿದ್ದಾರೆ. ವಿಘ್ನ ನಿವಾರಕ ವಿದ್ಯಾದಾಯಕ ಗಣೇಶನ ದೇವಸ್ಥಾನವನ್ನು ನಮ್ಮ ಶಾಲೆಯಲ್ಲಿ ಈ ವರ್ಷ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಲಾಯಿತು. ಎಲ್ಲ ಶಿಕ್ಷಕರಿಗೂ ವರ್ಕ್ಶಾಪ್ ತರಬೇತಿಯನ್ನು ಕೊಡಲಾಯಿತು. ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಬೇಸಿಕ್ ತರಗತಿಗಳನ್ನು ನಡೆಸಲಾಯಿತು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ನೀಡುವುದು ಎಂಬ ಮಾತಿನಂತೆ ಸತತವಾಗಿ 3 ವರ್ಷ ಈ ಶಾಲೆಯ SSLC ಫಲಿತಾಂಶ 100ಕ್ಕೆ 100 ಬಂದಿರುತ್ತದೆ. ನುರಿತ ಮತ್ತು ತರಬೇತಿ ಹೊಂದಿದ ಶಿಕ್ಷಕರ ಬೋಧನೆಯಿಂದ 2023 ಮತ್ತು 24ನೇ ಸಾಲಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟು ಶಾಲೆಗೆ, ಪೋಷಕರಿಗೆ ಮತ್ತು ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ. ಪುನೀತ್ ಎಂಬ ವಿದ್ಯಾರ್ಥಿಯು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದು ಶಾಲೆಗೆ ಮತ್ತು ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ಮಮತಾ ಎಂಬ ವಿದ್ಯಾರ್ಥಿನಿಯು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಅತ್ಯುತ್ತಮ ಅಂಕ ಪಡೆದು ಒಟ್ಟು 93% ಅಂಕ ಗಳಿಸಿ ಶಾಲೆಗೆ ಮತ್ತು ಪೋಷಕರಿಗೆ ಅತೀವ ಸಂತಸವನ್ನು ತಂದಿರುತ್ತಾರೆ. ಅಲ್ಲದೆ ಇಂದಿನ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಂದ ಸನ್ಮಾನವನ್ನು ಕೂಡ ಪಡೆದಿರುತ್ತಾಳೆ. 2022-23ರಲ್ಲಿ 5 ಮತ್ತು 8ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆದಿದ್ದು ಎಲ್ಲ ಮಕ್ಕಳು ಅತ್ಯುತ್ತಮ ಅಂಕಗಳನ್ನು ಪಡೆದು, ಅಂದರೆ 97%ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ, ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮತ್ತು ಕನ್ನಡ ಮಾಧ್ಯಮದಿಂದ ನಮ್ಮ ಶಾಲೆಗೆ ಬಂದ ಮಕ್ಕಳಿಗೆ ಪ್ರತಿ ವಿಷಯದಲ್ಲೂ ವಿಶೇಷ ಶಿಕ್ಷಕರನ್ನು ನೇಮಕ ಮಾಡಿ ಮತ್ತು ಸ್ಮಾರ್ಟ್ ಕ್ಲಾಸ್ ಮೂಲಕ ತರಗತಿಗಳನ್ನು ನಡೆಸಿ ಅವರನ್ನು ಕಲಿಕೆಯಲ್ಲಿ ಮುಂದೆ ತರಲಾಗುತ್ತದೆ. ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ತರಬೇತಿ ಮತ್ತು ಸಾಮಾನ್ಯ ಜ್ಞಾನ ತರಬೇತಿಯನ್ನು ನೀಡಲಾಗುವುದು. ಹಸಿರಿದ್ದರೆ ಉಸಿರು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಚಿಂತನೆಯ ಅಡಿಯಲ್ಲಿ ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸಲಾಯಿತು. ವಿದ್ಯಾರ್ಥಿಗಳ ಕಲಿಕಾ ಮೌಲ್ಯಮಾಪನ ಮಾಡಲು ಹಂತ ಹಂತವಾಗಿ FA1, FA2, SA1, FA3 ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಪ್ರಗತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಚರ್ಚಿಸಲು ಪ್ರತಿ ಪರೀಕ್ಷೆಯ ನಂತರ ಪೋಷಕರ ಮತ್ತು ಶಿಕ್ಷಕರ ಸಭೆಯನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಏಳಿಗೆಯ ಬಗ್ಗೆ, ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚಿಸಲಾಯಿತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಿ ಮಕ್ಕಳು ಮತ್ತು ಶಿಕ್ಷಕರು ಗಾಂಧಿ ಜಯಂತಿಯ ಕುರಿತು ಮಾತನಾಡಿದರು. ಅಬ್ದುಲ್ ಕಲಾಂ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಅಬ್ದುಲ್ ಕಲಾಂ ರವರ ಬಗ್ಗೆ ತಿಳಿಸಿಕೊಡಲಾಯಿತು. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಡಾಕ್ಟರ್ ರಾಧಾಕೃಷ್ಣ ಅವರ ಬಗ್ಗೆ ಮತ್ತು ಶಿಕ್ಷಕರ ದಿನಾಚರಣೆ ಕುರಿತು ಮಕ್ಕಳಿಗೆ ಮಾಹಿತಿಯನ್ನು ಕೊಡಲಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಪಂಡಿತ್ ಜವಾಹರಲಾಲ್ ನೆಹರು ಅವರ ಬಗ್ಗೆ ಮತ್ತು ಮಕ್ಕಳ ದಿನಾಚರಣೆಯ ಬಗ್ಗೆ ತಿಳಿಸಿಕೊಡಲಾಯಿತು. ನಮ್ಮ ಶಾಲೆಯಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿವಸ ಆಚರಿಸಿ ಮಕ್ಕಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡಲಾಯಿತು. ಜನವರಿ 1ರಂದು ನಮ್ಮ ಶಾಲೆಯಲ್ಲಿ ಹೊಸ ವರ್ಷಾಚರಣೆಯನ್ನು ಆಚರಿಸಲಾಯಿತು. ನಮ್ಮ ಶಾಲೆಯ HM ಮೇಡಮ್ ಅವರು ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೆ ಶುಭ ಕೋರಿದರು. ದೇಶ ಸುತ್ತಿ ನೋಡು ಮತ್ತು ಕೋಶ ಓದಿ ನೋಡು ಎಂಬಂತೆ 2/1/2024ರಂದು ಪ್ರಾಥಮಿಕ ಶಾಲೆಗಳಿಗೆ ಐತಿಹಾಸಿಕ ಮತ್ತು
ಪ್ರಾಥಮಿಕ ಮಕ್ಕಳಿಗೆ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳಾದ ತಲಕಾಡು, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರವಾಸಿಗೆ ಕರೆದುಕೊಂಡು ಹೋಗಲಾಗಿತ್ತು. ಮಕ್ಕಳು ತುಂಬಾ ಸಂತೋಷ ಪಟ್ಟರು ಮತ್ತು ಮಕ್ಕಳಿಗೆ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ಮಾಡಿಕೊಡಲಾಯಿತು. ಹೈಸ್ಕೂಲ್ ಮಕ್ಕಳಿಗೆ ಅವರ ಇಚ್ಛೆಯಂತೆ ತಲಕಾವೇರಿ, ಮಡಿಕೇರಿ ಮೊದಲಾದ ಸ್ಥಳಗಳಿಗೆ ಪ್ರವಾಸ ಕಾರ್ಯಕ್ರಮವನ್ನು 2 ದಿನದ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 24/1/2024ರಂದು ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ವಿವಿಧ ಕ್ರೀಡೆಗಳಲ್ಲಿ ಎಲ್ಲಾ ಮಕ್ಕಳು ಲವಲವಿಕೆಯಿಂದ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಸದಾಕಾಲ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವ ಪೋಷಕರಿಗೆ ಮನೋರಂಜಿಸುವ ಸಲುವಾಗಿ ಮತ್ತು ತಮ್ಮ ಬಾಲ್ಯ ಜೀವನ ಮತ್ತು ಅವರ ಶಾಲಾ ಜೀವನ ಸ್ಮರಣೆ ಮಾಡಿಕೊಳ್ಳುವಂತೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಪೋಷಕರು ಉತ್ಸಾಹದಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದಿರುತ್ತಾರೆ. ದಿನಾಂಕ 30/1/2024ರಂದು ನಮ್ಮ ಶಾಲೆಯಲ್ಲಿ ಗಾಂಧಿ ಪುಣ್ಯಸ್ಮರಣೆ ಮತ್ತು ಹುತಾತ್ಮರ ದಿನವನ್ನು ಆಚರಿಸಲಾಯಿತು. ಆ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಒಂದು ಶಾಲೆಯ ಅಭಿವೃದ್ಧಿ ಮತ್ತು ಮಕ್ಕಳ ಅಭಿವೃದ್ಧಿ ಕೇವಲ ಒಬ್ಬರಿಂದ ಸಾಧ್ಯವಿಲ್ಲ, 2 ಕೈ ಸೇರಿದ ಚಪ್ಪಾಳೆ ಎಂಬಂತೆ ಶಿಕ್ಷಕರು ಮತ್ತು ಪೋಷಕರ ಸಹಕಾರ ತುಂಬಾ ಮುಖ್ಯವಾಗಿರುತ್ತದೆ. ಒಂದು ಸಸಿ ಬೆಳೆಯಲು ನೀರು, ಗೊಬ್ಬರದ ಅವಶ್ಯಕತೆ ತುಂಬಾ ಮುಖ್ಯ. ಅದೇ ರೀತಿ ಗೌತಮ್ ಪಬ್ಲಿಕ್ ಶಾಲೆ ಬೆಳೆಯಲು ನಾವೆಲ್ಲರೂ ಪ್ರಯತ್ನಿಸೋಣ. ಇದುವರೆಗೂ ಅತ್ಯಂತ ತಾಳ್ಮೆಯಿಂದ ಈ ಶಾಲಾ ವಾರ್ಷಿಕ ವರದಿಯನ್ನು ಆಲಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವಿಜಯ ಮ್ಯಾಮ್. ವಿಜಯ ಮ್ಯಾಮ್ಗೊಂದು ಜೋರಾದ ಚಪ್ಪಾಳೆ. And now I would like to call Tara ma'am to distribute the prizes distribution program. Good evening everyone. I hope everyone is doing well. I am here to present you a very important session of today's evening, that is prize distribution ceremony for the academic year 2023 and 24. Prize distribution is a memorable, proud, special and most awaiting event for every school as well as every student. It gives a sense of happiness and a sense of responsibility for fulfilling new commitment with dedication. Dear audience, at school our students take part in various interesting activities and events. A student loyalty, dedication and determination made him a winner in every field. An award recognizes the student ability, effort and also lift their self-confidence. You are all the stars and you all must learn how to shine. Now it is the time to appreciate the talent of our shining stars. I would request to PGR Sindhya sir to please honor please distribute the prize of our students, sir. Running race winners, LKG from Dhanush from LKG. Next, Gaurav from first standard. ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. Bhavani from second standard. ಭವಾನಿ, ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಮಕ್ಕಳು ಮಾತಾಡಬಾರ್ದು ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಪೋಷಕ ವರ್ಗದವರೇ, ಸ್ನೇಹಿತರೆ, ಈ ಗೌತಮ್ ಪಬ್ಲಿಕ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಈ ಭಾಗದಲ್ಲಿ ಪ್ರಾರಂಭಿಸಿ ದೇಶಪ್ರೇಮಿಗಳು, ಉತ್ಸಾಹಿ ನಾಯಕರು ಆಗಿರ್ತಕ್ಕಂಥ ವಕೀಲರಾದ ಸನ್ಮಾನ್ಯ ಶ್ರೀ ಕೆ ಗಂಗಾಭೈರಪ್ಪನವ್ರಿಗೆ ಮತ್ತು ಶ್ರೀಮತಿ ಅಶ್ವಥಮ್ಮನವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಗಂಗಾಭೈರಪ್ಪನವರು ಭಾಳ ಉತ್ಸಾಹಿಗಳು. ಅವರು ಬಾಲಗಂಗಾಧರನಾಥ್ ತಿಲಕ್ ಅಂತ ಮಹಾನ್ ನಾಯಕರುಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ
ಭಾರತ ದೇಶ ಎಲ್ಲಿದೆ ಅನ್ನೋದನ್ನು ಅವರ ಬಾಯಿನಲ್ಲೇ ನೋಡ್ಬೋದು. ಅಂಥ ಒಬ್ಬ ಮಹಾನ್ ವಿದ್ವತ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಅವ್ರಿಗೆ ಕೇಳಿದಾಗ ಕೆಲವು ನಿಮಿಷಗಳಲ್ಲಿ ನನಗೆ ಗೊತ್ತಾಯಿತು, ಅವರು ಹಣವನ್ನು ಅಪೇಕ್ಷೆ ಮಾಡದೆ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡಿದ್ದಾರೆ. ಅವರು ಯಶಸ್ಸನ್ನು ಸಹಿತ ಕಂಡಿದ್ದಾರೆ. ಹಣದ ಆಸೆಯನ್ನು ಇಟ್ಕೊಳ್ಳದೆ ದುಡಿತಕ್ಕಂಥವ್ರು ಭಾಳ ಕಡಿಮೆ ಇವತ್ತಿನ ಕಾಲದಲ್ಲಿ. ಅಂಥದ್ರಲ್ಲಿ ಮಾನ್ಯ ಗಂಗಾ ಭೈರಪ್ಪನವರು ಮತ್ತು ಅಶ್ವತ್ಥಪ್ಪನವ್ರಿಗೆ ನಾನು ಭಾಳ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅನೇಕ ಗಣ್ಯ ವ್ಯಕ್ತಿಗಳು ವೇದಿಕೆಯ ಮೇಲೆ ಇವತ್ತು ಕುಳಿತಿದ್ದಾರೆ. ಇವರೆಲ್ಲರೂ ಸಹಿತ ಶಿಕ್ಷಣ ಸಂಸ್ಥೆಗಳ ಜೊತೆಯಲ್ಲಿ ಸಂಬಂಧಗಳನ್ನು ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಭಾಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮುಖಂಡರುಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರದು ಭಾಳ ದೊಡ್ಡ ಪಾತ್ರ. ಶಿಕ್ಷಕರು ಚೆನ್ನಾಗಿದ್ದರೆ, ಚೆನ್ನಾಗಿ ಪಾಠ ಹೇಳಿಕೊಟ್ರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ದೇಶಕ್ಕೆ ಅನುಕೂಲ ಆಗ್ತದೆ, ದೇಶಕ್ಕೊಂದು ಆಸ್ತಿ ಆಗ್ತಾರೆ, ಸಮಾಜಕ್ಕೂ ಸಹಿತ ಒಂದು ಆಸ್ತಿ ಆಗ್ತಾರೆ. ಇಂಥ ಒಂದು ಶಿಕ್ಷಣ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಮಾನ್ಯ ಪುಟ್ಟಣ್ಣನವರು ಈ ಕಾರ್ಯಕ್ರಮಕ್ಕೆ ಬಂದು 4 ನಿಮಿಷ ಇಲ್ಲಿ ಕುಳಿತು ನಿಮ್ಮೆಲ್ರಿಗೂ ಹಾರೈಸಿ ಹೊರಟಿದ್ದಾರೆ. ನೀವು ಸಹಿತ ಅನೇಕ ವೇಷಭೂಷಣಗಳನ್ನು ಹಾಕೊಂಡು ಬಂದು ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕಾತುರರಾಗಿದ್ದೀರಾ. ನಿಮ್ಮ ಮಕ್ಕಳಿಗೆ ಅಲಂಕಾರವನ್ನು ಮಾಡಿ ಇವತ್ತು ಶಾಲೆಯ ವಾರ್ಷಿಕೋತ್ಸವ ಅನ್ನೋ ಕಾರಣದಿಂದಾಗಿ ನೀವೆಲ್ಲರೂ ಸಹಿತ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ನಾನಾದರೂ ಪೋಷಕರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಆಸ್ತಿ ಅಲ್ಲ. ಅದು ಆಸ್ತಿ ಇವತ್ತಲ್ಲ ನಾಳೆ ಕರಗೋಗ್ತದೆ. ಒಳ್ಳೆ ಮನೆ ಕಟ್ಸೋದನ್ನು ಮಾರ್ಕೋಬೋದು, ಆದರೆ ಶಿಕ್ಷಣ ಜ್ಞಾನ ಏನದೆ ಇದನ್ನು ಒಂದು ಸಾರಿ ಕೊಟ್ಟರೆ ಅವನು ತನ್ನ ಜೀವನವನ್ನೇ ರೂಪ ಮಾಡಿಸ್ಕೊಳ್ತಾನೆ. ಜೀವನ ಅನೇಕ ಕಷ್ಟ ಸುಖಗಳು ಬಡವರಿಗೂ ಬರ್ತದೆ, ಶ್ರೀಮಂತರಿಗೂ ಬರ್ತದೆ, ಮಹಾರಾಜರಿಗೂ ಬರ್ತದೆ. ನಮ್ಮ ಮೈಸೂರು ಇಷ್ಟು ಅಭಿವೃದ್ಧಿ ಆಗಿರಬೇಕಾದ್ರೆ ಕಾರಣಕರ್ತರು ನಮ್ಮ ನರಸಿಂಹರಾಜ ಒಡೆಯರವರು, ಮೈಸೂರಿನ ದೊರೆಗಳು. ಅವರೇ ಕನ್ನಂಬಾಡಿ ಕಟ್ಟೆಯನ್ನು KRS ಕಟ್ಟಿದ್ದು. ಇವತ್ತು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟದೇ ಹೋಗಿದ್ದಿದ್ರೆ ಬೆಂಗಳೂರಿನಿಂದ ಮೈಸೂರವರೆಗಿರ್ತಕ್ಕಂಥ ಯಾವ ಪ್ರದೇಶದಲ್ಲೂ ನೀರು ಸಿಗ್ತಾ ಇರಲಿಲ್ಲ ಕುಡಿಯೋಕ್ಕೆ. ಅವ್ರಿಗೂ ಸಹಿತ ಕಷ್ಟ ಬಂದಿತ್ತು. ಆ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು, ಮಹಾರಾಣಿಯವರು ತನ್ನ ಮೈ ಮೇಲಿರ್ತಕ್ಕಂಥ ಒಡೆಯನ್ನು ಮುಂಬಯಿಯ ಒಂದು ಬ್ಯಾಂಕ್ನಲ್ಲಿ ಅಡ ಇಟ್ಟು ಅದನ್ನು ದುಡ್ಡು ತಗೊಂಡು ಬಂದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನೋದನ್ನು ನಾವೆಲ್ಲ ಜ್ಞಾಪಕ ಇಟ್ಕೋಬೇಕು. ಕಷ್ಟಗಳು ಹಣಕಾಸಿನ ವಿಚಾರದಲ್ಲಿ, ಒಂದು ಕುಟುಂಬದಲ್ಲಿ, ಸಂಸಾರದಲ್ಲಿ ಸ್ವಾಭಾವಿಕವಾಗಿ ಬಂದೇ ಬರ್ತದೆ. ಕಷ್ಟ ಬಂದಾಗ ತಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ಎರಡನ್ನೂ ಸಮಾನವಾಗಿ ನೋಡ್ತಕ್ಕಂಥ ದೃಷ್ಟಿಕೋನ ನಮ್ಮೆಲ್ಲರದು ಸಹಿತ ಆಗಬೇಕು. ಮಕ್ಕಳಿಗೆ ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ಕೊಟ್ಟರೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತು ದುಡಿತಾರೆ. ಬರೀ ದುಡಿಯೋದ್ರ ಸಾಲದು, ದುಡಿಯೋದ್ರ ಜೊತೆಗೆ ಕುಟುಂಬದವ್ರ ಜೊತೆಯಲ್ಲಿ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿರಬೇಕು. ನೆಂಟರಿಷ್ಟರ ಜೊತೆಯಲ್ಲಿ ಒಳ್ಳೆ ಸಂಬಂಧ ಇಟ್ಕೋಬೇಕು. ಸ್ನೇಹಿತರ ಜೊತೆಯಲ್ಲಿ ಒಳ್ಳೆಯ ಸಂಬಂಧಗಳನ್ನು ಇಟ್ಕೋಬೇಕು. ಆಗ ಮಾತ್ರ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಕ್ಕಂಥದ್ದು. ಇದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಾ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ದೇವರುಗಳಿವೆ. ಆದರೆ ಭಗವಂತ ಒಬ್ಬನೇ ಅನ್ನೋದನ್ನು ನಾವು ತಿಳ್ಕೋಬೇಕು. ನಾವೆಲ್ಲ ಕುಡಿಯೋದು ಒಂದೇ ನೀರನ್ನು, ನಾವೆಲ್ಲ ಇರೋದು ಒಂದೇ ಭೂಮಿಯ ಮೇಲೆ, ನಾವೆಲ್ಲ ಉಸಿರಾಡೋದು ಒಂದೇ ಗಾಳಿಯಿಂದ. ಆ ಗಾಳಿಯಿಂದ ಕೊಡ್ತಕ್ಕಂಥದ್ದೇ ಸಸ್ಯಗಳು. ಇದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾನು ಮೊನ್ನೆ ಸಿಕ್ಕಿಂ ದೇಶಕ್ಕೆ ಹೋಗಿದ್ದೆ, ಸಿಕ್ಕಿಂ ರಾಜ್ಯಕ್ಕೆ. ಭಾಳ ದೂರ ಇರತಕ್ಕಂಥ ಒಂದು ಪ್ರದೇಶ ಅದು, ಬೆಟ್ಟಗಾಡಿನ ಪ್ರದೇಶ.
ಚೈನಾ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯ, ಅದು ಭಾರತ ದೇಶದ ಒಂದು ಕೊನೆಯ ಭಾಗ. ಅಲ್ಲಿ ಒಬ್ಬ ಸುಬ್ಬು ಅಂತ ಒಬ್ಬ ಯುವಕ, ನಾನು ಅವನಿಗೆ ಕೇಳಿದೆ ನೀನು ಯಾವ ಜಾತಿಯವನು ಅಂಥೇಳಿ. ಅವನು ಹೇಳ್ದ, ನಾನು ಗುಡ್ಡಗಾಡಿನವನು, ಶೆಡ್ಯೂಲ್ ಟ್ರೈಬ್ ಅಂತಕ್ಕಂಥದ್ದನ್ನು. ನೀವು ಯಾರಿಗೆ ಪೂಜೆ ಮಾಡ್ತೀರಪ್ಪ ಅಂತ ಕೇಳಿದೆ ನಾನು. ಅವನು ನನಗೊಂದು ಪಾಠ ಕಲಿಸ್ದ. ಏನ ಪಾಠ, ಏನು ನನಗೆ ಅವನು ಹೇಳ್ದ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ನಾವು ಕಲ್ಲನ್ನು ಪೂಜಿಸ್ತೇವೆ, ಮಣ್ಣನ್ನು ಪೂಜಿಸ್ತೇವೆ, ನೀರನ್ನು ಪೂಜಿಸ್ತೇವೆ, ಮರವನ್ನು ಪೂಜಿಸ್ತೇವೆ, ಇವರೇ ನಮ್ಮ ದೇವರು ಅಂತಕ್ಕಂಥದ್ದನ್ನು. ಇದನ್ನು ಎಲ್ಲ ಧರ್ಮದವರು ಸಹಿತ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಕ್ಕಂಥವ್ರು ಯಾರು ಅಂದರೆ ತಾಯಿ. ತಾಯಿ ಆದಮೇಲೆ ತಂದೆ, ಅದಾದಮೇಲೆ ಗುರುಗಳು, ಗುರುಮಾತೆಯರು. ಅದಕ್ಕೋಸ್ಕರನೇ ನಮ್ಮ ಹಿರಿಯಕರೆಲ್ಲ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ, ಮಾತೃ ದೇವೋಭವ. ಎಲ್ಲ ಒಂದ್ಸರಿ ಹೇಳಿ ನೋಡೋಣ, ಮಾತೃ ದೇವೋಭವ ಅಂತೇಳಿ. ಇನ್ನು ಜೋರಾಗಿ ಹೇಳಬೇಕು, ಮಾತೃ ದೇವೋಭವ. ಏನಾಗಂದ್ರೆ ತಾಯಿಯೇ ಮೊದಲನೇ ದೇವರು, ಚೆನ್ನಾಗಿ ತಿಳ್ಕೋಬೇಕು ನೀವು. ಅದಾದ ನಂತರ ಪಿತೃ ದೇವೋಭವ. ಹೇಳಿ, ಪಿತೃ ದೇವೋಭವ ಅಂದರೆ ತಂದೆಯೇ ದೇವರು. ಅದಾದಮೇಲೆ ಆಚಾರ್ಯ ದೇವೋಭವ ಅಂದರೆ ಗುರುಗಳೇ ನಮ್ಮ ದೇವರು. ಅಂಥ ಗುರುಗಳು ಸಹಿತ ದೇವರ ಹಾಗೆ ಇರಬೇಕಾಗ್ತದೆ. ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಈ ಗೌತಮ್ ಪಬ್ಲಿಕ್ ಶಾಲೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೀಲಿ. ಎಲ್ಲ ಬೆಂಗಳೂರು ಹತ್ತತ್ರ ಬಂದುಬಿಟ್ಟಿದೆ. ಎಲ್ರಿಗೂ ಸಹಿತ ಲಕ್ಷಾಂತರ ರೂಪಾಯಿ ಸಂಬಳ ಸಿಗೋದಿಲ್ಲ. ಒಬ್ಬ ಸಾಮಾನ್ಯವಾದ ಮನುಷ್ಯನಿಗೂ 20,000 to 25,000 ರೂಪಾಯಿ ಸಂಬಳ ಸಿಗ್ತದೆ. ಅವನು 1 ಲಕ್ಷ 2 ಲಕ್ಷ ಡೊನೇಷನ್ನ ಕೊಟ್ಟು ಶಾಲೆಗೆ ಮಕ್ಕಳನ್ನು ಕಳ್ಸೋಕ್ಕಾಗೋದಿಲ್ಲ. ಆ ಶಾಲೆಗಳಲ್ಲಿ ಕಳಿಸ್ತಕ್ಕಂಥದ್ದು ABCDನೇ. ಆ ಶಾಲೆಗಳನ್ನು ಕಳಿಸ್ತಕ್ಕಂಥ ಮಗ್ಗಿನೂ 2-4, 2-3-6, 2-4 ಆ ಶಾಲೆಗಳಿಗೆ ಕಳಿಸ್ತಕ್ಕಂಥದ್ದು ABCDನೇ. ಸುಮ್ಮನೆ ವ್ಯಾಪಾರಕ್ಕೋಸ್ಕರ ಕೆಲವರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಗೊಂಡು ಸುಲಿಗೆ ಮಾಡಕ್ಕೆ ಹೊರಟಿದ್ದಾರೆ. ಅದಾಗಬಾರ್ದು. ನಾನು ಯಾಕೆ ಗಂಗಭೈರಪ್ಪನವ್ರ ಶಾಲೆಗೆ ಬಂದೆ ಅಂತ ಹೇಳಿದ್ರೆ, ಒಂದು ಶ್ರೀಮತಿಯವರು ನಮ್ಮ ತಾಲೂಕಿನವರು, ಕನಕಪುರದವರು. ನಾನು ಯಾವತ್ತೂ ಕನಕಪುರದವ್ರಿಗೆ ತುಂಬ ಚಿರಋಣಿಯಾಗಿದ್ದೇನೆ. ನಮ್ಮ ಕನಕಪುರದಲ್ಲಿ ಜಾತಿ ಇಲ್ಲ. ನನ್ನ ಜಾತಿಯವರು ಇರೋದೊಂದು 25 to 30 ಮನೆ. ನನಗೆ 6 ಸಾರಿ ವಿಧಾನಸಭೆಗೆ ಗೆಲ್ಲಿಸಿ ಕರ್ನಾಟಕದ ತುಂಬ ನಾನು ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾಜನ ಕನಕಪುರದವರು. ಅವಿದ್ಯಾವಂತರು, ಬೆವರು ಸುರಿಸ್ತಕ್ಕಂಥವರು, ಮಧ್ಯಮ ವರ್ಗದ ಜನ. ನಾನು ಯಾವತ್ತೂ ಇದನ್ನು ಮೆಟ್ಲನ್ನು ಹತ್ತದ ಮೇಲೆ ಮೆಟ್ಲನ್ನು ಮರೆಯೋಕ್ಕೆ ಹೋಗೋದಿಲ್ಲ. ನೀವು ಅಷ್ಟೇ. ಗಂಗಭೈರನವರು ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರು ವಕೀಲರಾಗಿ ಏನು ಬೇಕಾದರೂ ಮಾಡಬಹುದಾಗಿತ್ತು, ಅದನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಈ ಭಾಗದ ಮಧ್ಯಮ ವರ್ಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಶ್ರೀಮತಿಯವರಿಗೆ ಒಳ್ಳೆಯದಾಗಲಿ. ಅವರ ಅನೇಕ ಸ್ನೇಹಿತರುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಗುರುಮಾತೆಯರು, ನೀವು ನಿಮ್ಮ ಕೈನಲ್ಲಿ ಎಲ್ಲವೂ ಸಹಿತ ಇದೆ ನೋಡಿ. ಇಲ್ಲಿ ಬಂದಂಥ ಪೋಷಕರು ಅವ್ರ ಮಕ್ಕಳನ್ನು ನಿಮ್ಮ ಕೈಗೆ 8 ಗಂಟೆ 10 ಗಂಟೆ ಒಂದು ದಿನ ಹಾಕ್ತಾರೆ. ನಿಮ್ಮ ಮಾತನ್ನು ಮಕ್ಕಳು ಕೇಳ್ತಾರೆ. ಅವ್ರನ್ನ ಚೆನ್ನಾಗಿ ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿ ಅಂತೇಳಿ ನಾನು ಶಿಕ್ಷಕ ವರ್ಗದವರಿಗೆ ಅಭಿನಂದಿಸಿ ಈ ಮಾತುಗಳನ್ನು ಹೇಳಿ, ಸದಾಕಾಲದಲ್ಲೂ ಸಹಿತ ಈ ಶಾಲೆಯ ಆಡಳಿತದ ಪರವಾಗಿ ಮತ್ತು ಇಂಥ ಶಾಲೆಗಳ ಪರವಾಗಿ ಇಲ್ಲಿ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ, ಶಿಕ್ಷಕರ ಗುಣಮಟ್ಟವನ್ನು ಹೆಚ್ಚು ಮಾಡೋದು ಭಾಳ ಮುಖ್ಯ. ಅದಕ್ಕೋಸ್ಕರನೇ ನಾವು ಸ್ಕೌಟ್ ಗೈಡ್ಸ್, ನಾವು ಪಾಠದ ಜೊತೆಗೆ ಮಾನವ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಶಿಸ್ತು, ಸಮಯ ಪ್ರಜ್ಞೆ, ದೇಶ ಪ್ರೇಮ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತಕ್ಕಂಥದ್ದು, ಪ್ರಕೃತಿಯನ್ನು ಪೂಜಿಸ್ತಕ್ಕಂಥದ್ದು, ಇವೆಲ್ಲ ಬಹಳ ಮುಖ್ಯವಾದ ವಿಷಯಗಳು. ಅಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಸ್ಕೌಟ್ ಗೈಡ್ಸನ್ನು ಎಲ್ಲ ಶಾಲೆಗಳಲ್ಲೂ ನಮ್ಮ ಮಕ್ಕಳಿಗೆ ಸೇರಿಸ್ಬೇಕು. ಆಗ
ಆ ಮಕ್ಕಳು ಇನ್ನಷ್ಟು ಶಿಸ್ತಿನ ಸಿಪಾಯಿಗಳಾಗ್ತಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ. ನನಗೆ ಕರೆಸಿ ಈ ಒಂದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರುವ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕ ವರ್ಗದವರಿಗೆ, ಮುಖ್ಯ ಶಿಕ್ಷಕರಿಗೆ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಮಕ್ಕಳಿಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಸರ್ ಒಂದು ನಿಮಿಷ. ಆತ್ಮೀಯ ಪೋಷಕರೇ, ಇಷ್ಟು ಶುಭ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ. 2023ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಮಮತಾ 93% ಅತ್ಯಂತ ಉತ್ತಮವಾದ ಅಂಕವನ್ನು ಪಡೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರುವ ವಿದ್ಯಾರ್ಥಿನಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಂದ ಒಂದು ಕಾಣಿಕೆಯನ್ನು ನೀಡುತ್ತಿದ್ದಾರೆ. ದಯವಿಟ್ಟು ಪ್ರೋತ್ಸಾಹ ನೀಡಿ. ಮತ್ತೆ ಬರುವಂಥ ಎಲ್ಲ 10th ಮಕ್ಕಳಿಗೂ ಇದು ಪ್ರೋತ್ಸಾಹ ಆಗಬೇಕು. ಅತಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಅವರಲ್ಲಿ ಉತ್ಸಾಹ ಮೂಡಿಸಬೇಕು. ಮತ್ತೊಬ್ಬರು ಪುನೀತ್, ಅವರು ಕೂಡ 85% ತೆಗೆದುಕೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುತ್ತಾರೆ. ಪುನೀತ್, ಎಷ್ಟು ಮಕ್ಕಳು ಬರೆದಿದ್ರು 10th ಎಕ್ಸಾಮ್, ಅವರೆಲ್ಲರೂ ಕೂಡ ಸೋಷಿಯಲಲ್ಲಿ ಔಟ್ 100ಗೆ 100 ಮಾರ್ಕ್ಸ್ ತಗೊಂಡಿದ್ರು. ಈ ಒಂದು ಕ್ರೆಡಿಟ್ ನಮ್ಮ ಟೀಚರ್ಸಿಗೆ ಹೋಗಬೇಕು. PGR ಸಿಂಧ್ಯಾ ಸರ್ ಅವರಿಗೆ ನಮ್ಮ ಕಡೆಯಿಂದ ಗೌರವಪೂರ್ಣ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಆ ಮಕ್ಕಳು 100ಕ್ಕೆ 100 ತಗೊಂಡಿದ್ದಾರೆ ಅಂದ್ರೆ ನೀವು 100ಕ್ಕೆ 100 ಚಪ್ಪಾಳೆ ತಟ್ಟಬೇಕು. ಒಂದು ಮಗು ಸಾಧನೆ ಮಾಡೋದಷ್ಟು ಸುಲಭ ಅಲ್ಲ. ಅದು ಗ್ರಾಮೀಣ ಭಾಗದಲ್ಲಿ, ಈ ನಗರದ ಹೊರಭಾಗದಲ್ಲಿ ಮಕ್ಕಳು ಈ ಮಟ್ಟಿಗೆ ಸಾಧನೆ ಮಾಡ್ತಾರೆ ಅಂದರೆ ಅದೆಲ್ಲ ನಿಮ್ಮ ಕೊಡುಗೆ ಅಲ್ವಾ? ನಿಮಗೆ ನೀವು ಬೆನ್ನು ತಟ್ಕೊಬೇಕೋ ಬೇಡವೋ? ಜೋರಾಗಿ ಚಪ್ಪಾಳೆ ತಟ್ಟಿ, ಇಲ್ಲಾಂದ್ರೆ ಮುಂದೆ ಎಲ್ಲೊಂದು ಕಡೆ ಕೂತ್ಕೊಂಡು ತಟ್ಟಬೇಕಾಗತ್ತೆ. ಆ ಕರ್ಮ ಬೇಡ. ಈ ಜನ್ಮದಲ್ಲಿ ಯಾರು ಚೆನ್ನಾಗಿ ಚಪ್ಪಾಳೆ ತಟ್ತಾರೆ ಅವರೆಲ್ಲೋದ್ರೂ ಸೈ ಅಂತಾರೆ. ಇಲ್ಲಿ ಚಪ್ಪಾಳೆ ತಟ್ಟಲಿಲ್ಲ ಅಂದರೆ ಬೇರೆ ಕಡೆ ಚಪ್ಪಾಳೆ ತಟ್ಟಬೇಕಾಗತ್ತೆ. ಆ ಒಂದು ಕರ್ಮ ಬೇಡ. ಇದು ಒಂದು ಮನಸ್ಪೂರ್ವಕವಾಗಿ, ಯಾಕೆಂದರೆ ನೀವು ಚಪ್ಪಾಳೆ ತಟ್ಟಿದ್ರೆ BP ಶುಗರ್ ಇರಲ್ಲ, ಕಡಿಮೆ ಆಗುತ್ತೆ. ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ನಮ್ಮ ಶಾಲೆಗೆ ಆಗಮಿಸಿದಂಥ PGR ಸಿಂಧ್ಯಾ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಗೌರವಪೂರ್ಣ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ. ಪುನೀತ್, ಕಂಗ್ರ್ಯಾಚುಲೇಷನ್ಸ್ ಪುನೀತ್. Precious time, sir. ಕಂಗ್ರಾಟ್ಸ್ ಪುನೀತ್. ಈ ಬಾರಿ SSLC ಇರುವ ಮಕ್ಕಳು ಮುಂದಿನ ಬಾರಿ ಈ ಹಣದ ಕಾಣಿಕೆ ಏನು ತಗೋತಿದ್ದಾರೆ ನೆಕ್ಸ್ಟ್ ನೀವು ತಗೊಳ್ಳುವಂಥ ವಿದ್ಯಾರ್ಥಿಗಳಾಗಬೇಕು ಅಂತ ನಾವು ಬಯಸ್ತೀವಿ. ಎಲ್ಲರೂ ನೀವು ಕೂಡ ಇದನ್ನ ಮೋಟಿವೇಶನ್ ಆಗಿ ತಗೋಬೇಕು. BGT ಶಾಲೆಯ ಮುಖ್ಯ ಶಿಕ್ಷಕರಾದ HM ಸರ್ ಅವರು ತುಂಬ ಎಲ್ಲೋ ಅವಸರವಾದ ಕಾರ್ಯಕ್ರಮವಿರೋ ಕಾರಣ ಅವರು ಹೊರಟಿರೋದ್ರಿಂದ ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮವನ್ನು ಅಳವಡಿಸಲಾಗಿದೆ. ಕೃಷ್ಣಪ್ಪ ಸರ್ ಅವರಿಂದ ಮಕ್ಕಳಿಗೆ ಕೆಲವು ಹಿತವಚನಗಳು. ಕೃಷ್ಣಪ್ಪ ಸರ್ ಅವರೀಗ ಒಂದೆರಡು ಹಿತವಚನಗಳನ್ನು ಮಾತನಾಡ್ತಿದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಆಗಮಿಸಿ. ಎಲ್ಲರಿಗೂ ಶುಭ ಸಂಜೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, BGT ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಗಂಗಭೈರಪ್ಪ ಸರ್ ಅವರೇ, ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಶ್ವತ್ಥಮ್ಮ ಮೇಡಮ್ ಅವರೇ, ಯುವರಾಜ್ ಸರ್ ಅವರೇ, ಹಾಗೆಯೇ ನಮ್ಮ ವೆಂಕಟೇಶ್ ಸರ್ ಅವರೇ, ವಿಜಯ್ ಕುಮಾರ್ ಅವರೇ, ಹಾಗೆಯೇ ನಮ್ಮ ಪ್ರಕಾಶ್ ಸರು ಮತ್ತು ಹಾಗೆ ಕೆಂಪೇಗೌಡರು ಎಲ್ಲರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗ ತಾನೇ ಆಗಮಿಸ್ತಾ ಇರುವಂತಹ ನಮ್ಮ ನಂಜಯ್ಯ ಸರ್ ಅವರಿಗೆ, ಹಾಗೆಯೇ ಗೋಪಾಲ್ ಸರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ BGT ವಿದ್ಯಾಸಂಸ್ಥೆ ಲೆಗ್ಗೆರೆನಲ್ಲಿ ಸ್ಥಾಪನೆಯಾಗಿ ಅಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ, ಅದೇ ರೀತಿ 2ನೇ ಬ್ರ್ಯಾಂಚು ಇಲ್ಲಿ ಗೌತಮ್ ಪಬ್ಲಿಕ್ ಶಾಲೆ ತುಂಬ ವಿಸ್ತಾರವಾಗಿ ಉನ್ನತ ಮಟ್ಟದಲ್ಲಿ ಆರಂಭ ಆಗಿದೆ. 6ನೇ ವರ್ಷ ಪೂರ್ಣ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿನ ಸುತ್ತಮುತ್ತ ಇರುವಂತಹ ಜನಸಾಮಾನ್ಯರ ಒಂದು ಪ್ರೋತ್ಸಾಹ ಉತ್ತಮವಾಗಿದೆ. ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ಲೆಗ್ಗೆರೆಯಲ್ಲಿರ್ಬೋದು ಅಥವಾ ನಮ್ಮ ಗೌತಮ್ ಪಬ್ಲಿಕ್ ಶಾಲೆಯಲ್ಲಿರ್ಬೋದು ಯಾವುದೇ ರೀತಿಯ ಹೆಚ್ಚಿನ ಒಂದು ಫೀಸ್ ಇಲ್ಲ.
ಪೋಷಕರಿಗೆ ಕೈಗೆಟುಕುವ ಒಂದು ಮಟ್ಟದಲ್ಲಿ ಫೀಸ್ ಇದೆ. ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಗಳಿಸ್ಕೋಬೇಕು. ಈಗಾಗಲೇ ನಮ್ಮ ಸಚಿವರು, ಕರ್ನಾಟಕ ಸರ್ಕಾರ ಮಾಜಿ ಸಚಿವರು PGR ಸಿಂಧ್ಯಾ ಅವರು ಹೇಳಿದರು, ಅನೇಕ ವಿದ್ಯಾಸಂಸ್ಥೆಗಳು ಹಣದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತವೆ ಹೊರತು ವಿದ್ಯಾರ್ಜನೆ ಬಗ್ಗೆ, ಸಾಮಾಜಿಕ ಕಳಕಳಿಯ ಬಗ್ಗೆ ಜಾಸ್ತಿ ಗಮನವನ್ನು ಕೊಡೋದಿಲ್ಲ ಅಂತ. ಹೌದು, ನಿಜ, 100ಕ್ಕೆ 99 ಭಾಗ. ಅದೇ ರೀತಿ ಬೇರೆ ಬೇರೆ ಶಾಲೆಗಳು ಅವರ ಒಂದು ಮಾರ್ಗ ಬೇರೆ ಇರುತ್ತೆ. ಆದರೆ ವಿಶೇಷವಾಗಿ ಅಪರೂಪ ಶಾಲೆಗಳಲ್ಲಿ ಅಪರೂಪ ಶಾಲೆ ನಮ್ಮ ಗೌತಮ್ ಪಬ್ಲಿಕ್ ಶಾಲೆ. ಈ ಗೌತಮ್ ಪಬ್ಲಿಕ್ ಶಾಲೆಯನ್ನು ಸುತ್ತಮುತ್ತ ನಾಗರಿಕರು ಸಂಪೂರ್ಣವಾಗಿ ಬಳಸ್ಕೊಂಡು ನಿಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಪಡ್ಕೊಳ್ಳಿ. ಹಾಗೆಯೇ ನಮ್ಮ ಇಲ್ಲಿ ಏನು ಶಿಕ್ಷಕಿಯರು ಹಾಗೂ ಶಿಕ್ಷಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಒಳ್ಳೆಯ ಕ್ವಾಲಿಫೈಡು MSc B.Ed MA B.Ed ಒಳ್ಳೊಳ್ಳೆ ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಆ ಒಂದು ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ. ಈಗ ಕೆಲವು ಶಾಲೆಗಳಲ್ಲಿ ಇರ್ತಾರೆ, ಕ್ವಾಲಿಫಿಕೇಷನ್ ಇರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಇನ್ನು ಕೆಲವು ಶಾಲೆಗಳಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡೋದಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ BGT ಲಗೆರೆ ಬ್ರ್ಯಾಂಚಲ್ಲಿ ಇರ್ಬೋದು, ಈ ಬ್ರ್ಯಾಂಚಲ್ಲಿ ಇರ್ಬೋದು, ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರ್ತೀವಿ. ಮತ್ತೆ ಪೋಷಕರ ಸಭೆಯನ್ನು ಕರಿತಾ ಇರ್ತೀವಿ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೀವಿ. ಈ ಎಲ್ಲವನ್ನೂ ಸಹ ನೀವು ಸದ್ವಿನಿಯೋಗ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉತ್ತಮಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ಥ್ಯಾಂಕ್ ಯು ಸರ್. ಕೃಷ್ಣಪ್ಪ ಸರ್ ಅವರಿಗೆ ಗೌರವಪೂರ್ಣ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತಿದೆ. ನಮ್ಮ ಶಾಲೆಗೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಿಮಗೆ. ಪೇರೆಂಟ್ಸ್ ಚಿಯರ್ ಮಾಡಿ, ಕ್ಲಾಪ್ ಮಾಡಿ. ಸಂಪೇಗೌಡ ಸರ್ BGT ಸಂಸ್ಥೆಯ, ಕೆಂಪೇಗೌಡ ಸರ್ BGT ಸಂಸ್ಥೆಯ ಗಣಿತ ಶಿಕ್ಷಕರು, ನಮ್ಮ ಶಾಲಾ ವತಿಯಿಂದ ಗೌರವಪೂರ್ಣ ವಂದನೆಗಳು. ಸರ್ ದಯವಿಟ್ಟು ಒಂದೆರಡು ಮಾತಾಡಬೇಕು ಸರ್, ಫ್ರೀ ಇದ್ದರೆ. Students, next Akhil from 4th standard. Next Lochan Gowda from 5th standard. Next Preetham from 6th standard. Next Darshan from 7th standard. Gautam from 10th standard. Shreya from 8th standard. ವೆಂಕಟೇಶ್ ಅವರು ಕೂಡ ಸ್ವಲ್ಪ ಬಹುಮಾನ ವಿತರಣೆ ಮಾಡಬೇಕೆಂದು ವಿನಂತಿ. Shreya from ಅಶ್ವಿನಿ 8th ಶಾಲೆಯ standard. ಶಿಕ್ಷಕರು, ಮುಖ್ಯ ಶಿಕ್ಷಕರು. ನೆಕ್ಸ್ಟ್ Shreya from 8th standard. Next, be ready for shot put winners. Rohit from 5th standard got first prize in shot put. Tejas from 6th standard. Kushi from 7th standard. Gautam from 8th standard. Hemavati from 10th standard. Ma'am, kalsi next.
ಗಮದನಿ ತೋಂತನನ ತನದರನ ತದರೆ ದನಿ ತೋಂತನನ ತನದರನ ತದರೆ ದನಿ ತೋಂತನನ ತನದರನ ತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನನ ತನದರನ ತದರೆ ದನಿ. ತಾರಾ ಲೆಮನ್ ಆ್ಯಂಡ್ ಸ್ಪೂನ್. ಜಯಲಕ್ಷ್ಮಿ ಫಸ್ಟ್ ಪ್ಲೇಸ್. ಜಯಲಕ್ಷ್ಮಿ. ತಾರಾ ಸೆಕೆಂಡ್ ಪ್ಲೇಸ್. ಲೆಮನ್ ಆ್ಯಂಡ್ ಸ್ಪೂನ್. ತಾರಾ ಮೇಡಮ್ ಯಾರು ಹೋಗಿ. ಯಾರು ಹೋಗಿ ಬೇಗ. ಅನುಷಾ ಮ್ಯಾಮ್ ನೀವು. ಅನುಷಾ ಮ್ಯಾಮ್ ಯಾರು ಹೋಗಿ. ತಾರಾ ಸೆಕೆಂಡ್ ಪ್ಲೇಸ್. ಥರ್ಡ್ ಪ್ಲೇಸ್ ತಾರಾ ಮೇಡಮ್. ಥರ್ಡ್ ಪ್ಲೇಸ್. ಬಕೆಟ್ ಇನ್ ದ ಬಾಲ್ ಕೋಮಲ ಫಸ್ಟ್ ಪ್ಲೇಸ್. ಕ್ಲೋಸ್ ಆಯ್ತು. ಸೌಮ್ಯ ಸೆಕೆಂಡ್ ಪ್ಲೇಸ್. ಅಶ್ವಿನಿ ಥರ್ಡ್ ಪ್ಲೇಸ್. ಬೇಡವಾ. ಹಾಂ ರೆಡಿ. ಇಲ್ಲಿವರೆಗೂ ಪೋಷಕರಿಗೂ ಮತ್ತು ಶಿಕ್ಷಕರಿಗೆ ಸಂಸ್ಥೆ ವತಿಯಿಂದ ಈ ಶುಭ ಸಂಜೆಯಲ್ಲಿ ಏನು ಗೌತಮ್ ಪಬ್ಲಿಕ್ ಶಾಲೆ 6ನೇ ವರ್ಷದ ತನ್ನ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದೆ. ಪೋಷಕ ಬಂಧುಗಳೇ, ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಮಕ್ಕಳನ್ನು ಉತ್ತಮವಾದಂಥ ಒಂದು ಶಿಕ್ಷಿತವಂತ ವ್ಯಕ್ತಿಗಳನ್ನಾಗಿ ಮಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂಥ ಕಾರ್ಯ ಕೈಗೊಳ್ಳಿ. ಒಂದು ಕಡೆ ಹೇಳ್ತಾರೆ, ಖಾಲಿ ಜೇಬು ಮನುಷ್ಯನ ಜೀವನದಲ್ಲಿ 100 ಪಾಠ ಕಲಿಸುತ್ತೆ. ಯಾವ ವ್ಯಕ್ತಿಯಲ್ಲಿ ಜೇಬು ಖಾಲಿ ಇರುತ್ತೆ ಅವನು 100 ಪಾಠಗಳನ್ನು ಕಲಿಯುವಂಥ ಅನುಭವ ಪಡ್ಕೊಳ್ತಾರೆ. ಆದರೆ ಅದೇ ತುಂಬಿದ ಜೇಬು ಏನು ಮಾಡುತ್ತಪ್ಪ ಅಂದರೆ 100 ಆಟವನ್ನು ಆಡಿಸುತ್ತೆ. ಹಾಗಾಗಿ ಮಕ್ಕಳ ಭವಿಷ್ಯದಲ್ಲಿ ಯಾವುದೇ ಕಾರಣದಲ್ಲೂ ಅವರಿಗೆ ನೀವು ಹಣದ ಆಸೆ ತೋರಿಸೋದಾಗಿರ್ಬೋದು, ಆಸ್ತಿ ಆಸೆ ತೋರಿಸೋದಾಗಿರ್ಬೋದು, ಅಥವಾ ನಾವು ಭಾಳ ಸ್ಥಿತಿವಂತರಾಗಿದ್ದೀವಿ ಅಂತೇಳಿ ಅನುಕೂಲ ಮಾಡಿಕೊಡುವಂಥ ಕಾರ್ಯಗಳನ್ನು ಮಾಡಬೇಡಿ. ಮಕ್ಕಳ ಬಾಲ್ಯದಲ್ಲಿ ಅವ್ರಿಗೇನೆಲ್ಲ ಮೌಲ್ಯಗಳನ್ನು ತುಂಬಬೇಕಾಗುತ್ತೆ, ಆ ಮೌಲ್ಯಗಳನ್ನು ಸಕಾಲದಲ್ಲಿ ತುಂಬುವಂಥ ಕೆಲಸ ಮಾಡಿ. ಏಕೆಂದರೆ ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾರೆ, 100 ವರ್ಷ ಆಳಿದಂಥ ಅರಸ ಎಣವಾದ ಮೇಲೆ ಉಳಿಲಿಲ್ಲ 3 ನಿಮಿಷ. ಅವ್ನು ಸತ್ತ ಮೇಲೆ ಯಾರು ಅವನನ್ನು ಇಟ್ಕೊಳಕ್ಕೆ ಹೋಗಲ್ಲ. ಹಾಗೆಯೇ 3-6 ವರ್ಷ 3-4 ವರ್ಷ ಬೆಳೆದಂಥ ಮರ ತೊಲೆಯಾಗಿ ನಿಲ್ತು 100 ವರ್ಷ ಅಂತ ಹೇಳ್ತಾರೆ. ಹಾಗೆ ಮಕ್ಕಳು ಈ ಭವ್ಯ ಭಾರತದ ಈ ನಮ್ಮ ನಾಡಿನ ನೆಲಜಲ ಸಂಸ್ಕೃತಿಯನ್ನು ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಮಕ್ಕಳಾಗಲಿ. ಎತ್ತವರಿಗೆ ಹೆಗಣ ಮುದ್ದು. ಹಾಗಾಗಿ ನೀವೇನು ಮಕ್ಕಳನ್ನು ಮುದ್ದಿಸ್ತೀರಿ, ಅವರು ಮಾಡುವ ತಪ್ಪನ್ನು ಪ್ರತಿ ಸಂದರ್ಭದಲ್ಲೂ ತಿದ್ದುತ್ತಾ ಮಕ್ಕಳನ್ನು ತಿದ್ದುವಂಥ ಕೆಲಸ ಮಾಡ್ತಾ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ಈ ದೇಶ ಕಾಪಾಡುವಂಥ ಮಕ್ಕಳಾಗಲಿ, ನಮ್ಮ ಮನೆತನವನ್ನು ಉಳಿಸುವಂಥ ಮಕ್ಕಳಾಗಲಿ, ನಮ್ಮನ್ನು ವಯಸ್ಸಾದ ಸಂದರ್ಭದಲ್ಲಿ ನಮ್ಮನ್ನು ನೋಡ್ಕೊಳ್ಳುವಂಥ ಮಕ್ಕಳಾಗಬೇಕು. ನಮ್ಮನ್ನು ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಮಕ್ಕಳಾಗಬಾರ್ದು. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಮೌಲ್ಯವನ್ನು ಕಳ್ಕೊಳ್ತಾ ಇದೆ. ಕೇವಲ ನಾವು ವೈಭವೀಕರಿಸಿ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ. ಯಾವುದೇ ಕಾರಣದಲ್ಲೂ ಆ ಮಕ್ಕಳನ್ನು ವೈಭವೀಕರಿಸುವಂಥ ಮಟ್ಟಕ್ಕೆ ಹೋಗಬೇಡಿ. ಸರಳ ಸಜ್ಜನಿಕೆಯ ಮಕ್ಕಳಾಗಲಿ, ನೀತಿಯಿಂದ ಬಾಳುವಂಥ ಮಕ್ಕಳಾಗಲಿ. ಒಂದು ಕಡೆ ಹೇಳ್ತಾರೆ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು. ಮಕ್ಕಳು ಒಳ್ಳೆಯ ನುಡಿಗಳನ್ನು ಹೇಳುವಂಥದ್ದಾಗಬೇಕು, ಒಳ್ಳೆಯ ನಡೆಯನ್ನು ಕಲಿಯುವಂಥ ಮಕ್ಕಳಾಗಬೇಕು, ನಮ್ಮ ದೇಶಕ್ಕೆ ಸಾಧನೆ ಕೊಡುವಂಥ ಮಕ್ಕಳಾಗಬೇಕು. ಒಂದು ಕಡೆ ಹೇಳ್ತಾರೆ, ಹುಟ್ಟಿದಾಗ ನಮಗೆ ಏನೋ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಹುಟ್ಟಿದಾಗ ಉಸಿರಿರುತ್ತೆ, ಸತ್ತಾಗ ಹೆಸರಿರಬೇಕು. ನಾವು ಸತ್ತ ನಂತರ ನಮ್ಮ ಹೆಸರು ಈ ಒಂದು ಸಮಾಜದಲ್ಲಿ ಗುರುತಿಸುವಂಥದ್ದಾಗಬೇಕು. ಒಳ್ಳೆಯ ಮಾದರಿ ಜೀವನವನ್ನು ಮಕ್ಕಳು ಮಾಡುವಂಥದ್ದಾಗಲಿ. ಏಕೆಂದರೆ ಈಗಾಗಲೇ ನಮ್ಮ ಲಗ್ಗೆರೆ ಭಾಗದಲ್ಲಿ ಸರಿಸುಮಾರು 35 ವರ್ಷಗಳ ಕಾಲ ಒಳ್ಳೆಯ ಒಂದು ಉತ್ತಮವಾದ ಸಂಸ್ಥೆಯನ್ನು ಕಟ್ಟಿ ಬಾಲಗಂಗಾಧರ ತಿಲಕ್ ಹೆಸರನ್ನು ಇಟ್ಟು ನಮ್ಮ ಸಂಸ್ಥಾಪಕರಂಥ ಗಂಗಭೈರಪ್ಪ ಸಾಲ್ನವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ಒಳ್ಳೆಯ ಶಿಕ್ಷಣ ತಜ್ಞರು, ಅನುಭವಿಗಳು. ಜೊತೆಗೆ ನಮ್ಮ ಅಶ್ವತ್ಥಮ್ಮನವರು ಏನು ಈ ಸಂಸ್ಥೆ ಅಧ್ಯಕ್ಷರಿದ್ದಾರೆ, ನಮ್ಮ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೇವೆಯನ್ನು ಮಾಡಿ ಒಬ್ಬ ಉತ್ತಮ ಸೇವಾಕರ್ತರು ಅಂತೇಳಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥವ್ರು. ಅವರ ಮಕ್ಕಳಾಗಿ ನಮ್ಮ ನಾಗೇಶ್ ಆಗಿರ್ಬೋದು, ನಮ್ಮ ಗಿರೀಶ್ ಆಗಿರ್ಬೋದು,
ಎರಡು ಕಣ್ಣುಗಳಂತೆ ಇವತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬಂದಿರುವಂಥ ಸೊಸೆಯಂದಿರು ಕೂಡ ತಮ್ಮ ಒಳ್ಳೆಯ ವಿದ್ಯಾವಂತ ಸೊಸೆಯಂದಿರನ್ನು ತಂದಿದ್ದಾರೆ. ಸಂಸ್ಥೆಗೆ 4-5 ಜನ ಒಟ್ಟಾರೆಯಾಗಿ ಸೇರಿ ಈ ಸಂಸ್ಥೆಗೆ ಉತ್ತಮವಾದಂಥ ಭದ್ರ ಬುನಾದಿಯನ್ನು ಹಾಕ್ಕೊಡ್ತಾ ಇದ್ದಾರೆ. ಈ ಗಂಗೊಣ್ಣಳ್ಳಿಯ ಭಾಗದಲ್ಲಿ ಇವತ್ತು ಈ ಜಮೀನನ್ನು ಮಾರ್ಕೊಂಡಿದ್ರೆ ಕೋಟಿಗಟ್ಟಲೆ ಬರ್ತಾ ಇತ್ತು. ಆದರೆ ಜಮೀನನ್ನು ಅವರು ಮಾರಕ್ಕೆ ಹೋಗಲಿಲ್ಲ. ಈ ಜಮೀನನ್ನು ಒಂದು ವಿದ್ಯಾಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಿ ಯಾವುದೇ ಫಲಾಪೇಕ್ಷೆಯನ್ನು ಪಡೆದೆ ಕೇವಲ ಕಡಿಮೆ ಶುಲ್ಕದಲ್ಲಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಕೂಲಿಕಾರರಿಗೆ ಇವತ್ತು ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಹೇಳ್ತಾರೆ, ಶ್ರಮದಾನ, ವಿದ್ಯಾದಾನ, ಅನ್ನದಾನ ಅತಿ ಶ್ರೇಷ್ಠವಾದದ್ದು. ನಾವು ಯಾರಿಗೂ ಕೈ ಚಾಚಬಾರ್ದು, ನಮ್ಮ ದುಡಿಮೆಯನ್ನು ನಾವೇ ದುಡಿಬೇಕು. ಒಂದು ಕಡೆ ನಮ್ಮ ನಡೆದಾಡುವಂಥ ದೇವರು ಶಿವಕುಮಾರ ಸ್ವಾಮೀಜಿಯವರು 112 ವರ್ಷ ಬದುಕಿದಂತಹ ಕರ್ಮಯೋಗಿಯವರು. ಅವ್ರು ಹೇಳ್ತಾರೆ, ನೀನು ತಿನ್ನುವ ಅನ್ನ ನಿನ್ನ ಬೆವರಿನ ಹನಿಯಾಗಬೇಕೇ ವಿನಃ ಅನ್ಯರ ಬೆವರಿನ ಹನಿಯನ್ನು ನೀನು ಯಾವುದೇ ಕಾರಣದಲ್ಲಿ ಅನ್ನವಾಗಿ ತಿನ್ನಬಾರ್ದು. ಹಾಗಾಗಿ ಪೋಷಕರೇ, ಒಳ್ಳೆಯ ವಿದ್ಯಾಸಂಸ್ಥೆಗೆ ನೀವು ಮಕ್ಕಳನ್ನು ಹಾಕಿದ್ದೀರಿ. ಈಗಾಗಲೇ 6 ವರ್ಷ ತನ್ನದೇ ಆದಂಥ ವೈಭವ ವಿಶಿಷ್ಟವಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಭಾರತದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅದರ ಶಾಖೆಯನ್ನು ಕೂಡ ಇಲ್ಲಿ ತೆರೆಕೊಂಡು ಇದರ ಮುಖೇನ ಮಕ್ಕಳಿಗೆ ಮೌಲ್ಯವನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಈ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳನ್ನೇನು ಹಾಕಿದ್ದೀರಿ, ಹೆಚ್ಚು ಮಕ್ಕಳನ್ನು ಕರ್ಕೊಂಬಂದು ಶಾಲೆಗೆ ದಾಖಲಾತಿ ಮಾಡಿ. ಇದು ನಿಮ್ಮ ಸಂಸ್ಥೆ, ನಿಮ್ಮ ಮಕ್ಕಳು ಬೆಳೀತಾ ಇರುವಂಥ ಸಂಸ್ಥೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡುವಂಥ ಸಂಸ್ಥೆ. ಇದು ಇನ್ನು ಎತ್ತೆತ್ತರಕ್ಕೆ ಬೆಳೆಯುವಂಥ ಮಟ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಮುಂದಿನ ವರ್ಷ ಇದೇ ಶಾಲಾ ವಾರ್ಷಿಕೋತ್ಸವದಲ್ಲಿ ಇನ್ನೊಂದಷ್ಟು ಸಹಸ್ರಾರು ಜನಗಳನ್ನು ನೋಡುವಂಥ ಒಂದು ಕಾರ್ಯಕ್ರಮ ಆಗಲಿ ಅಂತೇಳಿ ಹಾರೈಸ್ತಾ ಆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ. ನಾವೆಲ್ಲರೂ ಅವರ ಆಶ್ರಯದಲ್ಲಿ ಬೆಳೆದಂಥವರು. ಇವತ್ತು ನಾವು ಕೂಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇವತ್ತು ಶಿಕ್ಷಣ ಸೇವೆಯನ್ನು ಮಾಡ್ತಾ ಇದ್ದೀವಿ. ಶ್ರೀತರು ಆರೋಗ್ಯವಂತರಾಗಿರಲಿ. ಶ್ರೀಮತಿಯವರಂಥ ನಮ್ಮ ಅಶ್ವತ್ಥಮ್ಮನವರು ಕೂಡ ಅವರು ಕೂಡ ಆರೋಗ್ಯವಂತರಾಗಿದ್ದು ಈ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸುವಂಥ ಶ್ರಮಜೀವಿಗಳಾಗಿದ್ದಾರೆ. ಅವರೆಲ್ಲರಿಗೂ ನೀವು ಬೆನ್ನೆಲುಬಾಗಿ ಈ ಸಂಸ್ಥೆಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನನ್ನ ಅಭಿಪ್ರಾಯಗಳನ್ನು ಹೇಳೋದ್ರ ಮೂಲಕ ಇಲ್ಲಿ ಅವಕಾಶ ಕೊಟ್ಟಂಥ ಅವರಿಗೆ ವಂದನೆ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ ತಾಯಿ. ಮಕ್ಕಳನ್ನು ಆಸ್ತಿ ಮಾಡುವ ಬದಲು ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳಿ ಹಿತವಚನಗಳನ್ನು ನೀಡಿದಂಥ ಯುವರಾಜ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ವೆಂಕಟೇಶ್ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮ ಕುರಿತು 2 ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು, ನಮ್ಮ BGT ಸಂಸ್ಥೆಯ ಸಂಸ್ಥಾಪಕರಾದಂಥ ಗಂಗಭೈರಪ್ಪ ಸರ್ ಅವರೇ, ಅಶ್ವತ್ಥಮ್ಮ ಅಕ್ಕವರೇ, ಹಾಗೆ ನಮ್ಮ ಶಾಲೆಯ ಮುಖ್ಯಸ್ಥರುಗಳಾಗಿರ್ತಕ್ಕಂಥ ಗೋಪಾಲ್ ಸರ್ ಅವರೇ, ನಂಜಯ್ ಅವರೇ, ಯುವರಾಜ್ ಸರ್ ಅವರೇ, ಹಾಗೆ ನಮ್ಮ ಪ್ರಕಾಶ್ ಅವರೇ, ಇವ್ರ ಹೆಸರು ಮರ್ತುಬಿಟ್ಟೆ, ಜಾನಕಿರಾಮ್ ಸರ್ ಅವರೇ, ಮತ್ತು ಎಲ್ಲ ಪೋಷಕರೇ ಮತ್ತು ಮಕ್ಕಳೇ, ಈ ಸಂಸ್ಥೆ ಏನಪ್ಪ ಅಂತೇಳಿದ್ರೆ ಗೌತಮ ಸ್ಕೂಲ್ ಶಾಲೆ ಹೆಸರಿನಲ್ಲಿ ಏನಪ್ಪ ಅಂತೇಳಿ ಅಡಗಿದೆ ಗೌತಮ ಅಂತಕ್ಕಂಥದ್ದು ಬುದ್ಧ. ಗೌತಮ ಬುದ್ಧನ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಹೋದಾಗ ಏನಪ್ಪ ಅಂತೇಳಿದ್ರೆ ತಾಳ್ಮೆಯಿಂದ ಏನಪ್ಪ ಅಂತೇಳಿದ್ರೆ ಎಲ್ಲವನ್ನು ಗೆಲ್ಲಬಹುದು, ಎಲ್ಲವನ್ನು ಪಡಿಬೋದು ಅನ್ನೋಂಥ ಸಾರಾಂಶವನ್ನು ಗೌತಮ ಬುದ್ಧರು ಹೇಳ್ತಾ ಹೋದರು. ಅತಿ ಆಸೆಯ ದುಃಖಕ್ಕೆ ಮೂಲ ಅನ್ನುವಂಥ ಅನೇಕ ಸಾರಾಂಶಗಳನ್ನು ಹೇಳಿ ಹೋದಂಥ ಮಹಾನ್ ವ್ಯಕ್ತಿಯ ಹೆಸರನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ, ಹೆಸರಿಟ್ಟಿದ್ದಾರೆ. ಈ ಶಾಲೆ ಏನಪ್ಪ ಅಂತ ಹೇಳಿದ್ರೆ ಭಾಳ ಅಮೂಲ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಕರನ್ನು ಹೊಂದಿದ್ದಾರೆ. ಹಾಗೆ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಇಲ್ಲಿ ಕಲಿತಾ ಇದ್ದಾರೆ, ಉತ್ತಮವಾಗಿರ್ತಕ್ಕಂಥ ಪಾಠಗಳು ನಡೀತಾ ಇದೆ. ಈ ಶಾಲೆ ಉತ್ತಮವಾಗಿ ಚೆನ್ನಾಗಿ ಬೆಳೀಲಿ. ಯಾಕಂತೇಳಿದ್ರೆ ಲಗ್ಗೆರೆಯಲ್ಲಿ BGT ಶಾಲೆ ಈಗ ಆಲ್ರೆಡಿಯಾಗಿ ಏನಪ್ಪ ಅಂತೇಳಿ ಬಾಲಗಂಗಾ ತಿಲಕ್ಷಣ ಶಾಲೆಯ ಹೆಸರಲ್ಲಿ ಏನಪ್ಪ ಅಂತೇಳಿದ್ರೆ ಸರಿಸುಮಾರು 33 ವರ್ಷಗಳಿಂದ ಏನಪ್ಪ ಸತತವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ರೂಪದಲ್ಲಿ ಏನಪ್ಪ ಅಂತೇಳಿದ್ರೆ ಶಾಲೆಯನ್ನು ನಡೆಸ್ಕೊಂಡು ಬಂದು ಉತ್ತಮ ಹೆಸರನ್ನು ಪಡೆದಿರ್ತಕ್ಕಂಥ ಶಾಲೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ಏನಪ್ಪ ಅಂತೇಳಿದ್ರೆ ಉತ್ತಮ ಕಟ್ಟಡ, ಉತ್ತಮ ಶಿಕ್ಷಕರನ್ನು ಹೊಂದಿರತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಕಟ್ಟಿದ್ದಾರೆ. ಇಲ್ಲಿ ಉತ್ತಮವಾದ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ. ಇಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಪ್ಪ ಅಂತೇಳಿದ್ರೆ ಒಳ್ಳೆಯ ಬುದ್ಧಿಯನ್ನು ಕಲ್ತ್ಕೊಂಡು, ಒಳ್ಳೆಯ ವಿದ್ಯೆಯನ್ನು ಕಲ್ತ್ಕೊಂಡು ಉತ್ತಮ ನಾಗರಿಕರಾಗಬೇಕು, ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಜೆಗಳಾಗಬೇಕು ಅಂತಕ್ಕಂಥ ಆಸೆ ರೂಪದಲ್ಲಿ ಏನಪ್ಪ ಅಂತೇಳಿದ್ರೆ ನೋಡಿ, ಮಕ್ಕಳು ಹುಟ್ಟುವಾಗ ಏನಪ್ಪ ಅಂತೇಳಿದ್ರೆ ಯಾರೇ ಆಗಿರ್ಬೋದು, ಉಸಿರಿರುತ್ತೆ, ಸಾಯುವಾಗ ಹೆಸರಿರುತ್ತೆ. ಹಾಗೆ ಎಲ್ಲರೂ ಅಷ್ಟೇ, ನೀವು ಮುಂದಿನ ಜೀವನದಲ್ಲಿ ಏನಪ್ಪ ಉತ್ತಮ ವ್ಯಕ್ತಿಗಳಾಗಿ
ನಿಮ್ಮ ಭವಿಷ್ಯವನ್ನು ನಿರೂಪಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಣಮತೆ. ಮಕ್ಕಳನ್ನು ಉತ್ತಮ ಭವಿಷ್ಯ ರೂಪಕ್ಕೆ ತಗೊಂಡೋಗಿ ಇಂಥ ಪೋಷಕರಿಗೆ ಕಿವಿ ಮಾತು ಹೇಳಿದಂಥ ಅಶ್ವಿನಿ ಶಾಲೆಯ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಂಜಯ್ಯ ಸರ್ ಅವರು 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ, ವೇದಿಕೆಯ ವೃಂದದ ಎಲ್ಲವರಿಗೂ ಮತ್ತು ಮಕ್ಕಳಿಗೂ ಪೋಷಕರಿಗೂ ಈ ಮುಸ್ಸಂಜೆಯ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಿಮ್ಮ ಮುಂದೆ 2 ಮಾತನಾಡಲು ಅವಕಾಶ ಕೊಟ್ಟಂತಹ ನಮ್ಮ ಗೌತಮ್ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯವರು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಪ್ರಿಯ ಪೋಷಕರೇ, ಇವತ್ತು ಈ ಗಂಗಣ್ಣಹಳ್ಳಿಯಲ್ಲಿ ಜ್ವಾಳದ ಹೊಟ್ಲು ಬೆಳೆಯತಕ್ಕಂಥ ಈ ಒಂದು ಭೂಮಿಯಲ್ಲಿ ಶಿಕ್ಷಣ ಶಕ್ತಿ ಅಂತಕ್ಕಂಥದ್ದು ಬೆಳಿಬೇಕಾದ್ರೆ ಎಲ್ಲ ಜಾಗದಲ್ಲೂ ಲಕ್ಷ್ಮಿ, ಶಾರದೆ, ಸರಸ್ವತಿ ಇರೋದಿಲ್ಲ. ಅವಳಿಗೆ ಬೇಕಾಗಿರತಕ್ಕಂಥ ಸ್ಥಾನವನ್ನು ಆಯ್ಕೆ ಮಾಡ್ಕೊತಾಳೆ. ಆಕೆಗೆ ಬೇಕಾಗಿರತಕ್ಕಂಥ ಜನನ ಭದ್ರವಾಗಿ ಇಟ್ಕೊತಾಳೆ. ಅಂಥ ಒಂದು ಶಿಕ್ಷಣ ಶಕ್ತಿ ಅಂತಕ್ಕಂಥದ್ದು ನಮ್ಮ ಹನುಮಕ್ಕಜ್ಜಿ ಮತ್ತು ಕೆಂಪಣ್ಣನವರ ಒಂದು ವಂಶಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಕ್ಕಂಥ ಒಂದು ಶಕ್ತಿಯಾಗಿ ಅದ್ಭುತವಾಗಿ ಬೆಳೀತಾ ಇದೆ. ಯಾಕೆಂದರೆ 33 ವರ್ಷದ ಹಿಂದೆಯೇ ಇರೋನು ಒಬ್ಬ ಮಗನಿಗೆ ಇರತಕ್ಕಂಥ ಆಸ್ತಿ ಸಾಕು ಬಿಡಪ್ಪ ಅಂತ ಇರ್ಬೋದಾಗಿತ್ತು. ಆವತ್ತೇ ಕ್ರಾಂತಿಕಾರಿ ಹೆಸರನ್ನು ಇಟ್ಟು ಒಬ್ಬ ಬಾಲಗಂಗಾಧರ್ ತಿಲಕ್ ಇನ್ನು ಬೇಕಾದ ಹೆಸರನ್ನು ಇಡಬಹುದಾಗಿತ್ತು. ಆದರೆ ಅಂತಹ ಮಹಾತ್ಮನ ಹೆಸರನ್ನು ಇಟ್ಟು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಕೂಡ ಶಿಕ್ಷಣ ಶಕ್ತಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂತಹ ಅವರ ಕುಟುಂಬಕ್ಕೆ ನಾವು ನಿಜವಾಗೂ ಎಷ್ಟೊಂದು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂದರೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ದುಡ್ಡೇನು ಬೇಕಾಗಿರಲಿಲ್ಲ ಅವರಿಗೆ, ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಅಷ್ಟೊಂದು ಹಣ ಇತ್ತು ಅವರಲ್ಲಿ. ಇಲ್ಲಿ ಎಷ್ಟು ಬೇಕಾದರೂ ದುಡಿಬೋದಾಗಿತ್ತು. ಒಂದು ವಿದ್ಯಾಶಾಲೆಯನ್ನು ಆ ಮಾಸ್ಟ್ರು ಮಗಳಾಗಿರ್ತಕ್ಕಂಥ ಅಶ್ವತ್ಥಮ್ಮನವರು ಶಿಕ್ಷಣ ಈ ವೃದ್ಧಾಪ್ಯದಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಮಕ್ಕಳ ಒಂದು ಹಿತವಚನಗಳನ್ನ ಆಲಿಸ್ತಾ ನಮ್ಮ ಜೀವನವನ್ನು ಕಳಿಬೇಕು ಅಂತ ಹೇಳಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ನಿಜವಾಗೂ ಭಾಳ ಶ್ರಮಪಟ್ಟು ಕಟ್ಟಡವನ್ನು ಕಟ್ಟಿ 6 ವರ್ಷದಲ್ಲಿ ಬಂದು 50-100 ಹುಡುಗರಿಂದ ಇವತ್ತು 350-400 ಮಕ್ಕಳನ್ನು ಕೂಡಿಟ್ಟಿದ್ದಾರೆ. ಅಂದರೆ ನಮ್ಮ ಅಶ್ವತ್ಥಮ್ಮನವರಿಗೆ ಎಷ್ಟೊಂದು ನಾವು ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಈ ಒಂದು ರಿಟೈರ್ಡ್ ಆದರೂ ಕೂಡ ಅವರ ಹುಮ್ಮಸ್ಸು ಕಿಂಚಿತ್ತೂ ಕೂಡ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಈ ಒಂದು ಮುಸ್ಸಂಜೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಈ ನಮ್ಮ ಶಿಕ್ಷಣ ಸಂಸ್ಥೆಯವರಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿಕ್ಷಣದ ಮಹತ್ವವನ್ನು ತಿಳಿಸಿದಂಥ ನಂಜಯ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಂಸ್ಥೆಯ ನಿರ್ದೇಶಕರು ಮತ್ತು ಮುಖ್ಯೋಪಾಧ್ಯಾಯರಾದಂಥ ನಾಗೇಶ್ ಸರ್ ಅವರು ಈ ಒಂದು 2 ಮಾತುಗಳನ್ನು ಕುರಿತು ಮಾತಾಡ್ತಾರೆ. ಶಾಲೆಯ ಆಸೀನದಲ್ಲಿರೋ ಎಲ್ಲ ಗಣ್ಯರಿಗೂ ಮತ್ತು ನನ್ನ ಎಲ್ಲ ಪೋಷಕ ಬಂಧುಗಳಿಗೂ ಈ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ನಾವು 2018 ಶಾಲೆ ಶುರು ಮಾಡಿದಾಗ ನಮ್ಗೇನು ಅನಿಸಿತ್ತು ಅಂತಂದರೆ ಪೇರೆಂಟ್ಸ್ಗಳು ಬಸವಣ್ಣನ ಒಂದು ವಚನ ಜ್ಞಾಪನಕ್ಕೆ ಬರ್ತದೆ. ಇವನ್ ಯಾರವ ಎನಿಸದಿರಯ್ಯ ಅಂತ ಆ ಥರ ಮಾಡ್ತಾರೆ ಅಂತ ಪೇರೆಂಟ್ಸ್ ನಮ್ಮ ಭಾವನೆ ಇತ್ತು.
ಇವಾಗ ಯಾವ ಭಾವನೆ ಬಂದಿದೆ ಅಂತ ಅಂದರೆ ಇವ ನಮ್ಮವ ವೆನಿಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗ ವೆನಿಸಯ್ಯ ಅಂತ ಹೇಳಿದ್ದಾರೆ ಬಸವಣ್ಣವ್ರು. ಇವಾಗ ನೀವು ನಮ್ಮನ್ನ ಆ ರೀತಿ ನಮ್ಮ ಮನೆ ಮಗ ಅಂತಲೇ ನೋಡ್ತಾ ಇದ್ದೀರಾ ನಮ್ಮ ಕುಟುಂಬನ ಅಂತ ಅನಿಸ್ತಾ ಇದೆ. ಈ ಪ್ರೀತಿ ವಿಶ್ವಾಸ ಈ ಪ್ರೋತ್ಸಾಹ ಸದಾ ನಮಗೆ ಇರಲಿ. ಯಾಕೆಂದರೆ ನಮ್ಮ ತಂದೆ ತಾಯಿಗೆ ಮೂಲ ಉದ್ದೇಶ ಇರೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಬೇಕು ಅಂತ ತುಂಬ ಆಸೆ ಇದೆ. ಅಂಬೇಡ್ಕರ್ಗೆ ಒಂದು ಆಸೆ ಇತ್ತು, ಒಬ್ಬ ಆಟೋ ಡ್ರೈವರ್ ಮಗ, ಒಬ್ಬ ಕಾರ್ ಡ್ರೈವರ್ ಮಗನಿಗೆ ಯಾವ ರೀತಿ ಶಿಕ್ಷಣ ಸಿಗಬೇಕು, ಯಾವ ರೀತಿ ಶಿಕ್ಷಣ ಸಿಗಬೇಕು ಅಂತ ಅಂದರೆ ಒಬ್ಬ ಆಫೀಸರ್, ದೊಡ್ಡ ಆಫೀಸರು ಅವ್ರ ಮಗನಿಗೆ ಯಾವ ರೀತಿ ಶಿಕ್ಷಣ ಸಿಗಬೇಕೋ ಅದೇ ರೀತಿ ಒಬ್ಬ ಇವ್ರು ಗಾರ್ಮೆಂಟ್ಸ್ಗೆ ಹೋಗೋರು, ಆಟೋ ಡ್ರೈವರು, ಇಂಥ ಮಕ್ಳಿಗೂ ಅದೇ ಶಿಕ್ಷಣ ಸಿಗಬೇಕು. ಅವಾಗೇ ಸಮಾಜದಲ್ಲಿ ಸಮಾನತೆ ಬರೋಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬರು ಹೇಳ್ತಾ ಇದ್ರು. ಅದು ಆ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಹಳ್ಳಿ ಸೇವೆ ಇರಲಿ ಅಂತ ನಮ್ಮ ತಂದೆ ತಾಯಿಗಳು ಅವರು ಅಂಬೇಡ್ಕರ್ ಅವರ ಭಕ್ತರು. ಸೊ ನಾವೂ ಅಂಬೇಡ್ಕರ್ ಅವ್ರ ಭಕ್ತರು. ಅವ್ರ ಆಶೆ ನೆರವೇರಬೇಕು ಅಂತ ಅಂದರೆ ನಿಮ್ಮ ವಿಶ್ವಾಸ ಪ್ರೋತ್ಸಾಹ ಇರಲೇಬೇಕು. ಇವಾಗ ಇವ್ರು ಮಾಜಿ ಮಂತ್ರಿಗಳಾಗಿದ್ದ ಸಿಂಧಿಯಾ ಸಾಹೇಬ್ರು ಹೇಳ್ತಾಯಿದ್ರು, ಆ ಮನೋಭಾವ ಚೆನ್ನಾಗಿ ಕಡಿಮೆ ಫೀಸ್ ತಗೊಂಡ್ರು ಒಳ್ಳೆ ಶಿಕ್ಷಣ ಕೊಡಬೇಕು, ಇಂಥ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅನ್ನೋ ಮನೋಭಾವ ಇರಬೇಕು. ಆ ಭಾವನೆಯಿಂದ ಸಂಸ್ಥೆಯಲ್ಲಿ ಪಾಠ ಮಾಡಿದಾಗ ಮಾತ್ರ ಆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಸವಣ್ಣರ ವಚನವನ್ನು ಹೇಳುವ ಮುಖಾಂತರ ಶಿಕ್ಷಣದ ಬಗ್ಗೆ ಮಹತ್ವವನ್ನು ತಿಳಿಸಿದ ನಾಗೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯ ಕಾರ್ಯಕ್ರಮ ಸಂಸ್ಥೆಯ ಕಾರ್ಯದರ್ಶಿ ಸರ್ ಅವರಿಂದ, ಗಂಗಬರಪ್ಪ ಸರ್ ಅವರಿಂದ ಕಾರ್ಯಕ್ರಮವನ್ನು ಕುರಿತು 2 ಮಾತು. ದಯವಿಟ್ಟು ಗಲಾಟೆ ಮಾಡಿಸ್ಬೇಡಿ ಮಕ್ಕಳನ್ನ. 5 ನಿಮಿಷ ಮುಗಿಸ್ಬಿಡ್ತೀನಿ. ಗಲಾಟೆ ಮಾಡಿ 1 ಗಂಟೆ ಭಾಷಣ ಮಾಡ್ತೀನಿ. ಪ್ಲೀಸ್ ಸೈಲೆಂಟ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಬ್ಬ ವಿದ್ಯಾರ್ಥಿ ಗುರುಗಳು ದೇವರು ಕಾಣ್ತಾನೆ. ಗುರುವಿನ ಸ್ಥಾನ 3 ಥರ ತ್ರಿಮೂರ್ತಿದ ಒಂದು ಸೃಷ್ಟಿಕರಣ, ಒಂದು ನಾಶ, ಮತ್ತೊಂದು ಒಳ್ಳೆ ಗುಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ತಂದೆ ತಾಯಿಗಳೇ ದೇವರಿದ್ದಾನೆ ಅಂತ ಇದುವರೆಗೆ ಯಾವುದೂ ಪ್ರೂಫ್ ಇಲ್ಲ. ನಾವು ಮಾಡೋ ಕಾರ್ಯವೇ ಬಸವಣ್ಣ ಹೇಳಿದ್ರು ಕಾಯಕವೇ ಕೈಲಾಸ ಅಂತ. ನಾವು ಮಾಡೋ ಕಾರ್ಯದಲ್ಲಿ ಒಬ್ಬ ಚಪ್ಪಲಿ ಬಲೀಲಿ, ಆ ಚಪ್ಪಲಿ ನಿಯತ್ತಿಂದ ಕೆಲಸ ಅದೇ ದೇವರು. ನಮ್ಮ ಕೆಲಸಗಳನ್ನ ಯಾವುದು ರಾಗ ದ್ವೇಷ ಇಲ್ಲದೆ, ಲಂಚ ರಿಶ್ವತ್ ಇಲ್ಲದೆ, ಒಬ್ರಿಗೆ ಮೋಸ ಮಾಡಿದೆ, ಒಂದು ಮನೆ ದೀಪ ಎತ್ತಿರ್ತೀನಿ, ದೀಪ ಆರಿಸ್ಬಾರ್ದು. ನಾವು ಒಂದು ಮನೆಗೆ ಉಪಕಾರ ಮಾಡಿದ್ರೆ ಅಪಕಾರ ಮಾಡಬಾರ್ದು. ಇವತ್ತು ದಯವಿಟ್ಟು ಪ್ಲೀಸ್ ಸೈಲೆಂಟ್. ಮಕ್ಕಳು ಇವತ್ತು ಹೆಂಗಾಗಿದೆ ಅಂತಂದರೆ ಪ್ರೀತಿಯಿಂದ ತಂದೆ ತಾಯಿ ಸಾಕ್ತಾರೆ, ಆಮೇಲೆ ವಯಸ್ಸಾದ್ಮೇಲೆ ಅವ್ರನ್ನ ನೋಡೋದಿಲ್ಲ, ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಈ ಪದ್ಧತಿ ಹೋಗಬೇಕು. ಈಗಾಗಲೇ ಎಷ್ಟೋ ಜನ ನಮ್ಮ ಮಿನಿಸ್ಟ್ರ್ ಹೇಳಿದ್ರು, ಮಕ್ಕಳನ್ನ ಆಸ್ತಿ ಮಾಡ್ಕೊಳ್ಳಿ. ಮಕ್ಕಳಲ್ಲಿ ದೇಶ ಪ್ರೇಮ ಮತ್ತು ಪರೋಪಕಾರ, ಕರುಣೆ, ಸ್ವಾಭಿಮಾನ. ವಿವೇಕಾನಂದ ಕಡೆ ಹೇಳ್ತಾರೆ, an education which does not give any self confidence, self respect, it does not have any meaning ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಯಾವ ಶಿಕ್ಷಣ ನಮಗೆ ಧೈರ್ಯ ಕೊಡಿದ್ರೆ, ಆತ್ಮಸ್ಥೈರ್ಯ ಕೊಡಿದ್ರೆ, ಆತ್ಮಬಲ ಕೊಡಿದ್ರೆ ಅದು ಶಿಕ್ಷಣ ಅಲ್ಲ, ಗುಲಾಮಗಿರಿ. ಅದರಿಂದ ನಾನು ಚಾಲೆಂಜ್ ಮಾಡ್ತೀನಿ. ಈ ಕಡಿಮೆ ಒಂದು 15-16 ಸಾವಿರದಲ್ಲಿ ಯಾವ ಶಾಲೆಯಲ್ಲಿ ಮಾಡಲ್ಲ. ಪಕ್ಕದ ಸ್ಕೂಲ್ ಬಗ್ಗೆ 35-40 ಸಾವಿರ ತಗೊಳ್ತಾರೆ. ನಮ್ಮ ಸಂಜೆ ಅಲ್ಲಿ ಕಳಿಸೋದು ABCDನೇ, ಇಲ್ಲಿ ಕಳಿಸೋದು ABCDನೇ. ಅದು ಯಾಕೆ ಜನ ಅಲ್ಲಿ ಮಾರೋಗ್ತಾರೆ? ಎಲ್ಲಿ ಚೆನ್ನಾಗಿ ದುಡ್ಡು ಕೊಡ್ತಾರೋ, ಎಲ್ಲಿ ಚೆನ್ನಾಗಿ ದೊಡ್ಡ ಬಿಲ್ಡಿಂಗ್ ಇರ್ತೋ ಅಲ್ಲಿ ಮಾತ್ರ ಈ ಶಿಕ್ಷಣ ಚೆನ್ನಾಗಿರುತ್ತೆ ಅಂತ ಇಲ್ಲ. ಶಿಕ್ಷಣಕ್ಕೆ ಒಳ್ಳೆ ಬಿಲ್ಡಿಂಗ್ ಇರಬೇಕು. ಅದೆಲ್ಲ ಒಂದು ಪರ್ಮಿಷನ್ ಕೊಟ್ಟಿದೆ ನಮಗೆ ಸರ್ಕಾರದಿಂದ. ಏನೇನು ಸೌಲಭ್ಯ ಬೇಕೆಲ್ಲ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ 1ರಿಂದ SSLCವರೆಗೂ ನಮಗೆ ಪರ್ಮಿಷನ್ ಇದೆ. ದಯಮಾಡಿ ಸಹಕರಿಸಿ ಪೇರೆಂಟ್ಸು. ನಾವು ಬೇಕಾದ್ರೆ ಬಾರ್ ಮಾಡೋದಾಗಿತ್ತು, ಸುಮ್ಮನೆ 2 ಕೋಟಿ ದುಡ್ಡು ಇಟ್ಟಲ್ಲಿ ಬಡ್ಡಿ ಬರ್ತಾಯಿತ್ತು. ಕೆಲವು ಪೇರೆಂಟ್ಸು ಸಹಕಾರ ಮಾಡಿದ್ರೆ ಫೀಸ್ ಕಟ್ಟೋದಕ್ಕೆ ದಯವಿಟ್ಟು ನೀವೇ ಆಧಾರ. ನೀವೇ ನಮ್ಮ ದೇವರು, ನೀವೇ ನಮ್ಮ ಬಾಸು. ನೀವೆಲ್ಲ ಕರೆಕ್ಟಾಗಿ ಫೀಸ್. ಈಗ ತಿಂಗಳಿಗೆ ಒಂದ್ಸರಿ ಕರೆಂಟ್ ಬಿಲ್ ಈಗ ಫ್ರೀ ಆಯ್ತು ಕರೆಂಟು. ಮೊದಲು ಕರೆಂಟ್ ಬಿಲ್ ಕಟ್ತಾರೆ, ಕರೆಂಟ್ ಕಟ್ ಮಾಡೋರು. ದಯವಿಟ್ಟು ನೀವು ಕೊಡ್ತಕ್ಕಂಥ ಒಂದು ಫೀಸ್ನ ಸರಿಯಾಗಿ ಟೈಮಿಗೆ ಕಟ್ಟಿ. ಮತ್ತು ಶಿಕ್ಷಕರಿಗೆ ಮನವಿ ಆಗ್ತೀವಿ. ಕೆಲವು ಶಿಕ್ಷಕರು ಇಲ್ಲಿ ಶ್ರದ್ಧೆಯಿಂದ ಪಾಠ ಮಾಡ್ತಿಲ್ಲ, ನಾನು ಓಪನ್ನಾಗಿ ಹೇಳ್ತೀನಿ. ಕೆಲವು ಶಿಕ್ಷಕರು ಲೇಟಾಗಿ ಬರ್ತಾರೆ, ಕೆಲವು ಶಿಕ್ಷಕಿಯರು 3 ದಿನಕ್ಕೆ ರಜೆ ಆಗ್ತಾರೆ. ಕೆಲವು ಶಿಕ್ಷಕರಿಗೆ ನಾನು ರಾಜೀನಾಮೆ ಕೊಡ್ತೀನಿ, ಪುನಃ ಸರಿ ಈ ಥರ ಆಟ ದಯವಿಟ್ಟು ಶಿಕ್ಷಕರು ಬಿಡಬೇಕು. ಇದೆಲ್ಲ ಪ್ರಾಮಾಣಿಕತೆ. ನಿಮ್ಮ ಹತ್ರ ಪ್ರಾಮಾಣಿಕತೆ. ಸರಿಯಾದ ಟೈಮ್ ಬರಬೇಕು ಟೀಚರ್ಸು.
ನೀವು ಲೇಟಾಗಿ ಬಂದರೆ ಮಕ್ಕಳಿಗೆ ವೈರಿ ಲೇಟ್, ನೀವು ಲೇಟಾಗಿ ಬಂದು ಯಾರು ಕೇಳ್ತಾರೆ? ವೈರ್ ಲಾಫಿಂಗ್, ಯಾಕಪ್ಪ ನಗೋದು? ಕೋತಿ ಕುಣಿತಾ ಇದೆಯಾ ಅಲ್ಲಿ ಹೇಳ್ತಾ? ಒಳ್ಳೆ ಬುದ್ಧಿ ಬರಲಿ ಶಿಕ್ಷಕರಿಗೆ. ನಾವು ದೇಶದ ನಿರ್ಮಾಪಕರು ಅಂತ ಒಂದು ಯು ಆರ್ ದಿ ಮೇಕರ್ಸ್ ಆಫ್ ನೇಷನ್, ಯು ಮಸ್ಟ್ ಹ್ಯಾವ್ ಪ್ರೂವ್ಡ್ ದಟ್. ಡೋಂಟ್ ಥಿಂಕ್ ಯು ಆರ್ ವರ್ಕಿಂಗ್ ಫಾರ್ ಓನ್ಲಿ 10,000 6,000 ಎಲ್ಲ ಇಲ್ಲ. ಅದು ಗೌರವ ಇದೆ. 500 ರೂಪಾಯಿ 5,000 ಚಪ್ಪಲಿ ಕಾಲ್ಗೆ ಹಾಕ್ಕೊತೀವಿ, 50 ರೂಪಾಯಿ 5 ರೂಪಾಯಿ ಕುಂಕುಮ ಇಳ್ಕೊತೀವಿ. ಯಾವ್ದು ಗ್ರೇಟು? ಸೇವಾ ಮಾನವ ಬರಬೇಕು. ಬರೀ ಪಕ್ಷಾಂತರ ಮಾಡ್ದಂಗೆ ರಾಜಕಾರಣಿಗಳು ಈ ಸ್ಕೂಲ್ 1 ವರ್ಷ, ಆ ಸ್ಕೂಲ್ 1 ವರ್ಷ ಹೋಗ್ಬಾರ್ದು. ಶಿಕ್ಷಕರು ಸಹಕಾರ ಕೊಟ್ಟು ನೀವು ಉಳಿತೀರಾ? ಯಾರೆಲ್ಲ ಕೆಲಸ, ನಿಮ್ಮ ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ಬೋದು, ಚೆನ್ನಾಗಿ ಓದ್ತಾರೆ. ನೀವಿಲ್ಲಿ ಚೆನ್ನಾಗಿ ಕಾಲ ಕಳ್ಕೊಂಡು ಹೋದ್ರೆ ನಿಮ್ಮ ಮಕ್ಕಳನ್ನು ಪೋಲಿಗಳು ಆಗ್ತಾರೆ, ತಿಳ್ಕೊಂಡು. ಇಲ್ಲೇ ಸತ್ತಿದ ಕಾಲ ಇದು ಹೇಳ್ತಾ ಎಲ್ಲ ಪೋಷಕರಿಗೆ ವಂದನೆಗಳು. ದಯಮಾಡಿ ಹೆಚ್ಚಿಗೆ ಮಕ್ಕಳನ್ನ ಸೇರಿಸಿ ಅಂತ ಹೇಳ್ತಾ ಈಗ ಹೋಲಿಸುತ್ತಾ ಶಾಲಾ ವಾರ್ಷಿಕೋತ್ಸವ ಒಂದು ಶುಭಾಶಯ ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣ ಎಷ್ಟು ಮುಖ್ಯ ಅಷ್ಟೇ ಮಕ್ಕಳಿಗೆ ಒಂದು ಪ್ರೇರೇಪಣೆ ನೀಡಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕಾರ್ಯದರ್ಶಿ ಸರ್ ಅವರು ಮಾತಾಡಿದಂಥ ಗಂಗಭೈರಪ್ಪ ಸರ್ ತುಂಬ ಹೃದಯ ಧನ್ಯವಾದಗಳು. ಈಗ ನಮ್ಮ ಕನ್ನಡ ಶಿಕ್ಷಕರಾದ ಪ್ರಕಾಶ್ ಸರ್ ಅವರಿಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸಲಿದ್ದಾರೆ. ಕನ್ನಡ ಶಿಕ್ಷಕರಾದಂಥ ಪ್ರಕಾಶ್ ಸರ್ ಅವರು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸುಂದರ ಮುಸ್ಸಂಜೆಯಲ್ಲಿ ಗೌತಮ ಪಬ್ಲಿಕ್ ಶಾಲೆ ಶ್ರೀಕಂಠಪುರ ಗಂಗೊಂಡನಹಳ್ಳಿ ಇಲ್ಲಿ 6ನೇ ವರ್ಷದ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಸಮಾರೋಪದಲ್ಲಿ ಅತಿಥಿಗಳನ್ನು ಆಹ್ವಾನಿಸಿ ಅವರ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈಗ ವಂದನಾರ್ಪಣೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ಕೇವಲ 2 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿಯುತ್ತೆ. ತದನಂತರ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಅಶ್ವಥಮ್ಮನವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಂತರ ಈ ಒಂದು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರು ವಕೀಲರಾದಂತಹ ಶ್ರೀಯುತ ಗಂಗಾಭೈರಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸದಸ್ಯರು ಹೆಗ್ಗಡ ದೇವನಪುರ ಶ್ರೀಯುತ ಎನ್ ಉದಯ್ ಕುಮಾರ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ವಂದನೆಗಳು. ಉದಯ್ ಕುಮಾರ್ ಸರ್ ಅವರಿಗೆ ಸನ್ಮಾನ. ಶ್ರೀಯುತ ಅಭಿನಂದನೆಗಳು. ಶ್ರೀ ನಂಜಯ್ಯನವರು ಮುಖ್ಯೋಪಾಧ್ಯಾಯರು, ಮಾನಸ ಶಿಕ್ಷಣ ಸಂಸ್ಥೆ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.
ಜಾನಕಿರಾಮ್ ಸರ್ ಅವರು ಸೆಂಟ್ ಮೇರೀಸ್ ಶಾಲೆ ಲಗ್ಗೆರೆ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಜಾನಕಿರಾಮ್ ನೆಕ್ಸ್ಟ್ ಗೋಪಾಲ್ ಸರ್ ಅವರು SVS ಶಾಲೆ, ಗೋಪಾಲ್ ಸರ್. ಗೋಪಾಲ್ ಸರ್. ನೆಕ್ಸ್ಟ್ ಶ್ರೇಯಸ್. ಬಾಲಗಂಗಾಧರ ತಿಲಕ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ KS ಸಂಪೈರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ KS ಸಂಪೈನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಶ್ರೀಯುತ ನಾಗೇಶ್. ನಾಗೇಶ್. ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಎಲ್ಲರಿಗೂ ಕೊಡಿಸಿದಂಥ ನಮ್ಮ ಪ್ರಕಾಶ್ ರವರು, ನಮ್ಮ ಕನ್ನಡ ಅಧ್ಯಾಪಕರು, ಬಾಲಗಂಗಾ ಅನುದಾನಿತ ಶಾಲೆಯ ಹಿರಿಯ ಶಿಕ್ಷಕರು, ಅವರಿಗೆ ನಮ್ಮ ಗೌತಮ್ ಪಬ್ಲಿಕ್ ಶಾಲೆ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇರಬೇಕು ಎಲ್ಲರಂತೆ ಈ ಜಗದೊಳಗೆ ಮಾಡಬೇಕು ಉತ್ತಮವಾದಂಥ ಕಾರ್ಯಗಳು ಎಂಬಂತೆ ನಮ್ಮ ಗೌತಮ್ ಪಬ್ಲಿಕ್ ಶಾಲೆ ತನ್ನದೇ ಆದಂಥ ಒಂದು ವಿಶಿಷ್ಟ ರೀತಿಯಲ್ಲಿ ತನ್ನದೇ ಆದಂಥ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಈ ಸಂಸ್ಥೆಯ ಮಕ್ಕಳಿಗೆ ಎಲ್ರಿಗೂ ಕೂಡ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಕೊಡೋದರಲ್ಲಿ 6 ವರ್ಷಗಳ ಸಾಧನೆಯನ್ನು ಮಾಡಿದೆ. 6ನೇ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಇಂಥ ಒಂದು ಸುಂದರವಾದಂಥ ಈ ಮುಸ್ಸಂಜೆಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೀರಿ. ಹಾಗಾಗಿ ಇನ್ನು ಕೇವಲ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ಪುಟಾಣಿಗಳು ಏನು ಇವತ್ತು ರಂಗುರಂಗಾಗಿ ಬಣ್ಣದ ಒಂದು ತೊಡುಗೆಗಳನ್ನು ತೊಟ್ಕೊಂಡು ತಮ್ಮ ಮುಂದೆ ನರ್ತನ ಮಾಡೋದಕ್ಕೆ ಒಂದು ಡ್ಯಾನ್ಸನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ. ವಿವಿಧವಾದಂಥ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಪೋಷಕರೆಲ್ಲರೂ ಕೂಡ ತಾವೆಲ್ಲ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ಕಾರ್ಯಕ್ರಮದ ಒಂದು ವೈಭವವನ್ನು ತಾವು ಕಣ್ತುಂಬ ನೋಡಿಕೊಂಡು ಆಶೀರ್ವಾದ ಮಾಡಬೇಕು. ಬರೀ ನಿಮ್ಮ ಮಕ್ಕಳ ಕಾರ್ಯಕ್ರಮ ಮುಗೀತು ಅಂತ ಹೋಗಬಾರ್ದು, ಕೊನೆಯವರೆಗಿದ್ದು ಎಲ್ಲ ಮಕ್ಕಳಿಗೂ ಕೂಡ ಬೆಂತಟ್ಟಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ಸಂಸ್ಥೆಯ ಪರವಾಗಿ ನಾವು ನಿಮ್ಮಲ್ಲಿ ಒಂದು ಕೋರಿಕೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ಇದು ಮನವಿ, ಆತ್ಮೀಯವಾದಂಥ ಈ ಮನವಿಯನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಮಾಡಿ. ನಮ್ಮ ಶಾಲೆಯಲ್ಲಿ ಆಯಮ್ಮ ಆಗಿ ವರ್ಕ್ ಮಾಡ್ತಾರಂತ 2 ಆಯಮ್ಮಗಳು ಬೇಗ ಸ್ಟೇಜ್ ಹತ್ರ ಬರಬೇಕು. ಸೆಕ್ಯೂರಿಟಿ ಸರ್ ಕೂಡ ಬರಬೇಕು ಸ್ಟೇಜ್ ಹತ್ರ ಬೇಗ. ಸೆಕ್ಯೂರಿಟಿ ಸರ್. ಕರೀರಿ ನಮ್ಮವರು. ಅತಿಥಿ ಮಹೋದಯರ ಒಂದು ಕಾರ್ಯಕ್ರಮ ಮುಕ್ತಾಯವಾಯಿತು. ಈಗ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಅಧ್ಯಕ್ಷೆಯಾದಂತಹ ಶ್ರೀಮತಿ ಅಶ್ವತ್ಥಮ್ಮನವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.